ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ನಿನ್ನೆ ನಾವು ಪಂಚಪಾದದ ಒಂದು ಗೀತೆಯನ್ನು ನೋಡಿದ್ವಿ. ಪಂಚಪದಿ ಸಂಸ್ಕೃತ ಲೌಕಿಕ ಛಂದಸ್ಸಿನಲ್ಲಿ ಇರಲಿ, ಕನ್ನಡದ ದೇಸಿ ಛಂದಸ್ಸಿನಲ್ಲಿಯೂ ಅಪರೂಪ. ಷಟ್ಪದಿ ಉಂಟು, ತ್ರಿಪದಿ ಉಂಟು, ಚತುಷ್ಪದಿ ಉಂಟೇ ಉಂಟು ಕನ್ನಡದ ಲೌಕಿಕ ಭಾಷೆಯ ಛಂದಸ್ಸು. ಸಂಸ್ಕೃತದಲ್ಲಿ ತ್ರಿಪದಿ ಲೌಕಿಕ ಛಂದಸ್ಸಿಲ್ಲ, ವೈದಿಕ ಛಂದಸ್ಸು ಮಾತ್ರ ಇರೋದು. ಚತುಷ್ಪದಿ ಉಂಟು, ಪಂಚಪದಿ ಷಟ್ಪದಿಗಳಂತೂ ಕೇಳಲೇಬೇಡಿ. ಕನ್ನಡದಲ್ಲಿ ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಭೋಗ ಷಟ್ಪದಿ ಇತ್ಯಾದಿ ಷಟ್ಪದ ಕಾವ್ಯಗಳಿದೆ, ಷಟ್ಪದ ಛಂದಸ್ಸಿದೆ. ಆದರೆ ಬೇರೆ ಕಡೆ ಇಲ್ಲ. ಆ ತರಹ ಸಂದರ್ಭದಲ್ಲಿ ನಾವು 19ನೆಯ ಮಂತ್ರ ಅಂತ ಹೇಳಿ ಸುಮಾರು 5 ಪಾದಗಳ ಛಂದಸ್ಸನ್ನು ನೋಡಿದೆವು. ತ್ವಯಿತ ಇಮೇ ತಥೋ ವಿಬುಧನಾಮ ಗುಣಾಃ ಪರಮೇ ಅಮೃತ ಇವಾರ್ಣವೇ ಮಧುನಿ ಲಿಲ್ಯುರಶೇಷ ಗುಣಾಃ ನೃಷು ತವ ಮಾಯಯಾ ಸ್ವಗತಯಾ ಕುಶಲಂ ತ್ವಯಿ ಸುಧಿಯೋಂಗಭೇದಂ ಅನುಧಾತುಮನುಪ್ರಭವಃ ಕಥಮನುವರ್ತಿನಾಂ ಭವಭಯಂ ತವ ಭ್ರುಕುಟಿ ಸೃಜತಿ ಮುಹುರ್ನೃಣಾಂ. ಇದು ಪರಿವರ್ಧಿನಿ ಪಂಚಪದಿ. ಒಂದೊಂದು ಪಾದದಲ್ಲಿಯೂ ಛಂದಸ್ಸು ಅಕ್ಷರಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಪರಿವರ್ಧಿನಿ ಷಟ್ಪದಿ ಅಂತ ಕನ್ನಡದಲ್ಲಿ ಇದೆ, ಹಾಗೆ ಇದು ಪರಿವರ್ಧಿನಿ ಪಂಚಪದಿ. ಈ ವೇದ ಇದು ಅನುವಾದ, ವೇದವ್ಯಾಸರ ಅನುವಾದ ಇದು. ಈ ಅನುವಾದಕ್ಕೆ ಮೂಲಭೂತವಾದ ವೇದ ಯಾವುದು ಅನ್ನೋದನ್ನು ನಿನ್ನೆ ನಾವು ನೋಡಿದ್ದೆವು. ಯೋ ನ ಪಿತಾ ಜನಿತಾಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂ ತಂ ಪ್ರಶ್ನಂ ಭುವನಾಯಂತ್ಯನ್ಯಾ ತ ಆಯಜಂತ ದ್ರವಿಣಂ ತಮಸ್ಮಾರ್ಜಯ ಪೂರ್ವೇ ಜರಿತಾರೋ ನ ಭೂನಾ ಅಸೂರ್ತೆ ಸೂರ್ತೆ ರಜಸಿ ನಿಷತ್ತೆ ಯೇ ಭೂತಾನಿ ತಮಕೃಣ್ವನ್ನಿಮಾನಿ ಅನ್ನುವ 2 ವೇದ ಮಂತ್ರಗಳು. ಆ 2 ವೇದ ಮಂತ್ರಗಳ ಅನುವಾದ ವೇದವ್ಯಾಸರು ಮಾಡಿದ್ದಾರೆ ಅಂತ ಆ ಮಂತ್ರವನ್ನು ನಾವು ನೋಡಿದೆವು. ಅದಕ್ಕೆ ಸಂವಾದ ಮತ್ತು ವ್ಯಾಖ್ಯಾನ ಯಾವ ಯಾವ ಗ್ರಂಥಗಳಲ್ಲಿದೆ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ನಮಗೆ ಅರ್ಥ ಸ್ಪಷ್ಟ ಆಗತ್ತೆ. ಮತ್ತೆ ಯಥಾಪ್ರಕಾರ ಮೂಲಕ್ಕೆ ಹೋಗಿ ಆ ಪ್ರತಿಪದದ ಅರ್ಥವನ್ನು ನೋಡಲಿದ್ದೇವೆ. ಬ್ರಹ್ಮೇಶೇಂದ್ರೇಯನಾಂ ಸನ್ನಾಂನಾಂ ಏರ್ಥಭೂತಾ ಗುಣಾಮತಾ ಪೂರ್ತಿ ಶತೃತ್ವ ದ್ರಷ್ಟೃತ್ವ ಪ್ರಮುಖಾಸ್ತೆ ಹರೇ ಸದಾ ಅತಸ್ತು ಸರ್ವನಾಮಾಸೌ ಸರ್ವಕರ್ತಾ ಚ ಕೇಶವಃ ಇತಿ ಪಾದ್ಮೀ. ನಾಮ ಅನ್ನೋದರ ನಿರ್ವಚನವನ್ನು ನಾವು ನೋಡಿದ್ದೆವು. ಮಾ ಅಂತಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಯಾವುದನ್ನು ಉಚ್ಚಾರ ಮಾಡುವುದರಿಂದ ಸ್ವರೂಪದ ಬಗೆಗಿನ ಅಜ್ಞಾನ ಪರಿಹಾರ ಆಗ್ತದೋ ಅದು ನಾಮ. ಬ್ರಹ್ಮ, ರುದ್ರ, ಈಶ, ಇಂದ್ರ ಮೊದಲಾದ ಹೆಸರುಗಳಲ್ಲಿರುವ ಗುಣಗಳು ಪೂರ್ಣವಾಗಿ ಭಗವಂತನಲ್ಲಿ ಇದೆ. ಬ್ರಹ್ಮ ಅಂತಂದಾಗ ಎಲ್ಲಕ್ಕಿಂತ ದೊಡ್ಡವನು ಯಾರೋ ಅವನು ಬ್ರಹ್ಮ. ಅದು ಸಾವಕಾಶವಾಗಿ ಬ್ರಹ್ಮನಲ್ಲಿ ಇರೋದು. ಯಾಕೆಂದರೆ ಲಕ್ಷ್ಮಿಯ ಮಗ ಲಕ್ಷ್ಮಿಗಿಂತ ದೊಡ್ಡವನು ಹೇಗಾಗ್ತಾನೆ? ಅದರಿಂದಾಗಿ ಬ್ರಹ್ಮಶಬ್ದದ ಮುಖ್ಯ ವಾಚ್ಯತ್ವ ಅನ್ನೋದು ಪರಮಾತ್ಮನಲ್ಲಿದೆ. ಇನ್ನು ಸರಳವಾಗಿ ಹೇಳೋದಾದರೆ
ಬ್ರಹ್ಮಶಬ್ದಕ್ಕೆ ಅರ್ಥ ಪೂರ್ಣವಾಗಿ ಪರಮಾತ್ಮ ಆಗ್ತಾನೆ. ಜೀವಜಾತಕ್ಕಿಂತ ದೊಡ್ಡವನು ಅನ್ನುವ ಹಿನ್ನೆಲೆಯಲ್ಲಿ ನಾಲ್ಮೊಗ ಬ್ರಹ್ಮಶಬ್ದ ವಾಚ್ಯ. ಹಾಗೆ ಈಶಾ, ಈಶಾ ಅಂತ ಹೇಳಿದ್ರೆ ಸರ್ವಸಮರ್ಥ ಅಂತ. ಸದಾಶಿವನಲ್ಲಿ ಸರ್ವಸಮರ್ಥತ್ವ ಇಲ್ಲ ಅಂತ ಹೇಳಿ ವೃಕಾಸುರಾದಿ ಪ್ರಸಂಗಗಳಲ್ಲಿ ನಾವು ನೋಡಿಯೇ ಇದ್ದೇವೆ. ವೃಕಾಸುರ ಅಂದರೆ ಭಸ್ಮಾಸುರ, ಇಂದ್ರ ಅಂದರೆ ಇಡೀ ಪರಮೈಶ್ವರಿಯೇ ಅಂತ. ಪರಮೈಶ್ವರ್ಯ ಯಾವಾಗಲೂ ಇರಲ್ಲ, ಯಾರೋ ಅಸುರರು ಬರ್ತಾರೆ, ಅಸುರರಿಂದಾಗಿ ಸ್ವಲ್ಪ ಅವನ ಪರಮೈಶ್ವರ್ಯ ಅನ್ನೋದು ನಾಶ ಆಗುತ್ತೆ. ಈಗ ಇಂದ್ರ ಶಬ್ದದ ಮುಖ್ಯವಾಚ್ಯ ಪರಮಾತ್ಮ ಆಗ್ತಾನೆ ವಿನಃ ಶಚೀಪತಿ ಅಲ್ಲ. ಪೂರ್ತಿ ಶತೃತ್ವ ದ್ರಷ್ಟೃತ್ವ ಪ್ರಮುಖಾಸ್ತೆ ಹರೇಸ್ತದ ಅತಸ್ತು ಸರ್ವನಾಮಾಸೌ. ಅದರಿಂದ ಅವನು ಸರ್ವನಾಮ. ಎಲ್ಲ ಶಬ್ದಗಳು ಯಾವ ಗುಣಗಳನ್ನು ಪ್ರತಿಪಾದನೆ ಮಾಡುತ್ತೆ ಆ ಎಲ್ಲ ಗುಣಗಳು ಪರಮಾತ್ಮನಲ್ಲಿ ಪೂರ್ಣವಾಗಿ ಇವೆ. ಸರ್ವಶಬ್ದ ವಾಚ್ಯತ್ವ ಬರಬೇಕು ಅಂದರೆ ಸರ್ವಗುಣ ಪೂರ್ಣತ್ವ ಇರಲೇಬೇಕು. ಸರ್ವಗುಣ ಪೂರ್ಣತ್ವ ಇಲ್ಲದೆ ಸರ್ವಶಬ್ದ ವಾಚ್ಯತ್ವ ಇರಲ್ಲ. ಅತಸ್ತು ಸರ್ವನಾಮಾಸೌ ಸರ್ವಕರ್ತಾ ಚ ಕೇಶವಃ. ಇನ್ನು ಇಂದ್ರನ ಒಳಗಡೆ ಇದ್ದು ಇಂದ್ರನಿಗೆ ಇಂದ್ರತ್ವವನ್ನು ಕೊಡಮಾಡುವವನು ಇಂದ್ರ ಶಬ್ದವಾಚ್ಯ ಸರ್ವಕರ್ತ. ಇತಿ ಪಾದ್ಮೆ. ಈ ಗುಣ ಮತ್ತು ಶಬ್ದ ಇವುಗಳ ನಡುವಣ ಸಂಬಂಧ ಯಾವಾಗಿಂದ ಶುರು ಆಯಿತು? ವಿದೇಶಿಯರಿಗೆ ಅದರ ಕಲ್ಪನೆಯೇ ಬರಲಿಲ್ಲ. ಬೈಬಲ್ನಲ್ಲಿ ಒಂದೇ ಒಂದು ಮಾತಿದೆ, ಏನೂ ಇರಲಿಲ್ಲ, ಕೇವಲ ಭಯ ಮಾತ್ರ ಇತ್ತು, ಆಮೇಲೆ ಶಬ್ದ ಹುಟ್ಟಿತು ಅಂತ ಅವ್ರು ಹೇಳ್ತಾರೆ. ಅದೇನು ಶಬ್ದ ಹುಟ್ಟುಬಿಡುತ್ತೆ? ಹೇಳುವವ ಬೇಕು, ಹೇಳೋದಕ್ಕೆ ಭೂತಾಕಾಶ ಬೇಕು, ಧ್ವನಿ ಬೇಕು. ಏನೂ ಇಲ್ಲದೆ ಪದ ಹೇಗೆ ಹುಟ್ಟುಬಿಡತ್ತೆ? ಅದಕ್ಕೆ ನಮ್ಮಲ್ಲಿ ವೈದಿಕವಾದ ಮಾತು ನಿತ್ಯ ಅಂತ ಸ್ಪಷ್ಟ ಉಂಟು. ಅಲ್ಲಿ ಓಲ್ಡ್ ಟೆಸ್ಟಮೆಂಟಲ್ಲಿ ಹಾಗುಂಟು, ನ್ಯೂ ಟೆಸ್ಟಮೆಂಟಲ್ಲಿ ಹಾಗಿಲ್ಲ. ಬೈಬಲ್ನಲ್ಲಿ ನಮಗೆ ಕಣ್ಣಿಗೆ ಬಿದ್ದಿರೋ ಅನುವಾದದಲ್ಲಿ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಮೂಲ ಓದಿಲ್ಲ, ಹೀಬ್ರೂ ಭಾಷೆಯಲ್ಲಿರೋ ಮೂಲ ನಮಗೇನು ಗೊತ್ತಿದೆ? ಅನುವಾದದ ಪ್ರಕಾರ ಇಲ್ಲ, ಮುಂದೆ ನಮಗೆ ಗೊತ್ತಿಲ್ಲ. ಆದರೆ ಇದು ಅವಶ್ಯ ಪ್ರಶ್ನೆ ಇದ್ದೇ ಇರುತ್ತೆ, ಯಾವಾಗಿನಿಂದ ಒಂದು ಪದಕ್ಕೂ ಅರ್ಥಕ್ಕೂ ಸಂಬಂಧ ಶುರು ಆಯಿತು? ಮಡಿಕೆ ಅಂತ ಒಂದು ಪದ ಮಡಿಕೆ ಅಂತನ್ನುವ ವಸ್ತುವನ್ನು ಹೇಳುತ್ತೆ ಅಂತ ಹೇಳಿ ಯಾವಾಗಿನಿಂದ ಅದು ಯೂನಿವರ್ಸಲ್ ಅಗ್ರಿಮೆಂಟ್ ಹೆಂಗೆ ಶುರು ಆಯಿತು? ಅದಕ್ಕೆ ಜೈಮಿನಿಗಳು ಉತ್ತರ ಕೊಟ್ಟರು, ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಹ ಸಂಬಂಧ ಅಂದರು. ಔತ್ಪತ್ತಿಕ ಅಂದರೆ ನಿತ್ಯ, ಶಬ್ದಕ್ಕೆ ಅರ್ಥದೊಡನೆ ಸಂಬಂಧ ಅನ್ನೋದು ನಿತ್ಯ. ಯಾರೂ ಕೂಡ ನಿರ್ಮಾಣ ಮಾಡಿದ್ದಿಲ್ಲ. ಒಂದು ಶಬ್ದ, ಆ ಶಬ್ದ ಒಂದು ವಸ್ತುವನ್ನು ಹೇಳುತ್ತೆ. ಪದ ಅರ್ಥ. ಪದ ಅಂದ್ರೇನಿದೆ, ಅದಕ್ಕೆ ವಿಷಯ. ಪದಾರ್ಥ ಅಂದರೆ ಗೊತ್ತಾಯ್ತಲ್ಲ ಈಗ, ವಿಷಯ. ಫೋನ್ ಅಂತನ್ನೋದು ಪದ ಆದರೆ ಆ ವಸ್ತು ಫೋನ್ ಅನ್ನುವ ಪದಕ್ಕೆ ವಿಷಯ. ಯಾವಾಗಿಂದಾಯಿತು? ಎಷ್ಟು ತರಹದ ಶಬ್ದಗಳಿವೆ? ಅರ್ಥ ಅನ್ನೋದು ಯಾವ ಮ್ಯಾನರ್ಸನ್ನು ಇಟ್ಕೊಂಡು ಬರುತ್ತೆ? ಇವುಗಳೆಲ್ಲ ಅವರು ಯೋಚನೆಯೇ ಮಾಡಲಿಲ್ಲ, ಬೇಕಾಗಿಲ್ಲ ಅಂದರು. ಆದರೆ ಇದನ್ನು ಕುರಿತು ಆಳವಾಗಿ ಯೋಚನೆ ಮಾಡುವವರಿಗೆ ಗೊತ್ತಾಗೋದು ಒಂದು, ವಸ್ತು ಸೃಷ್ಟಿಯಾಗೋದಕ್ಕಿಂತ ಮೊದಲು ಪದ ಇರಲೇಬೇಕು. ಆ ಪದ ಯಾರ್ದೋ ಗುಣವನ್ನು ಹೇಳ್ತಾನೇ ಇರಬೇಕು. ಗುಣಗಳನ್ನು ಹೇಳದೆ ಪದ ಇರಲ್ಲ. ಇನ್ನು ಸರಳೀಕರಣಗೊಳಿಸೋದಾದರೆ ಪದಾರ್ಥ ಇಲ್ಲದೆ ಪದ ಇರೋಲ್ಲ, ಪದ ಇಲ್ಲದೆ ಪದಾರ್ಥ ಇರಲ್ಲ. ಹುಟ್ಟುವುದಕ್ಕೆ ಮೊದಲು
ಒಂದು ಪದ ಇರಲೇಬೇಕು, ಒಂದು ಪದಾರ್ಥವೂ ಇರಬೇಕು. ಆ ಪದವನ್ನು ವೇದ ಅಂತ ಕರಿತೇವೆ, ಆ ಪದಾರ್ಥವನ್ನು ದೇವರು ಅಂತ ಕರಿತೇವೆ. ಇಲ್ಲ ಅಂದರೆ ಒಂದು ಸಣ್ಣ ಎಲ್ಲೋ ಒಂದು ನಗರದಿಂದ ದೂರಾದ ಮೂಲೆಯಲ್ಲಿ ಮಗುವನ್ನು ಬಿಟ್ಟರೆ ಆ ಮಗು ಮನುಷ್ಯ ಶಬ್ದವೇ ಬೀಳದೆ ಹೋದರೆ ಭಾಷೆ ಕಲಿಯಲ್ಲ ಅಂತ ಅಂದಮೇಲೆ ಇನ್ನು ಸೃಷ್ಟಿಯ ಆದಿಯಲ್ಲಿ ಇದ್ದಕ್ಕಿದ್ದಾಗೆ ಹೇಗೆ ಭಾಷೆ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ, ಭಾಷೆ ಕಲ್ತು ಬಿಡ್ತಾನೆ ಒಬ್ಬ ಮನುಷ್ಯ. ನೋಮ್ ಚಾಮ್ಸ್ಕಿ ಅದನ್ನು ಯೋಚನೆಯೇ ಮಾಡಲಿಲ್ಲ, ಅವನ ಯೋಚನೆಗೆ ಮೀರಿದ್ದು. ನೋಮ್ ಪ್ರಸಿದ್ಧ ವರ್ಡಲೋರಿನ ತಜ್ಞ. ಆದ್ದರಿಂದ ಈ ಲೆಫ್ಟಿಸ್ಟ್ಗಳೆಲ್ಲ ನೋಮ್ ಚಾಮ್ಸ್ಕಿ ಅಂತಂದರೆ ದೇವರು, ಅವನು ಮನುಕುಲದ ಮಾತುಗಾರ ಅಂತಾರೆ. ಅವನನ್ನೇ ನೋಡಿ ಹಾಗೆ ಅಂದುಬಿಟ್ರೆ ಗದಾಧರನ್ ನೋಡಿ ಇನ್ನೇನು ಎದೆ ಹೊಡ್ಕೊಂಡ್ಬಿಡ್ಬೇಕಷ್ಟೆ. ಗದಾಧರನೇ ಹಾಗಿದ್ದ ಮೇಲೆ ಅವರಪ್ಪ ವ್ಯಾಸತೀರ್ಥರು ತಾತ ಮಧ್ವಾಚಾರ, ಅವ್ರನ್ನೆಲ್ಲ ನೋಡಿದ್ರೆ ಏನಂತಾರೋ. ಅತಸ್ತು ಸರ್ವನಾಮಾಸೌ ಸರ್ವಕರ್ತ ಚ ಕೇಶವಃ ಇತಿ ಪಾದ್ಮೇ ಆನಂದತ್ವಾತ್ ಅನಾಮಾಸೌ ಉತ್ಕೃಷ್ಟತ್ವಾತ್ ಉನಾಮಕಃ ಏತನ್ನಾಮದ್ವಯಂ ವಿಷ್ಣೋಃ ಜ್ಞಾತ್ವಾ ಪಾಪೈಃ ಪ್ರಮುಚ್ಯತೆ ಇತಿ ಸ್ಕಾಂದೇ ಅಂದರು. ತ್ವಯಿತ ಇಮೇ ತಥೋ ಅಂತ ಅಲ್ಲಿ ಉಂಟು. ತಥೋ ಅಂತಂದರೆ ತತಃ ಅಂತ ಮಾಡಿಬಿಡಬೇಡಿ, ತಸ್ಮಾದಿತಿ ತತಃ ಅಂತ ಅಲ್ಲ. ಅದು ತತ ಪ್ಲಸ್ ಉ ಅಂತನ್ನೋದು ಸಂಬೋಧನೆ, ತಥೋ ಅಂತನ್ನೋದು ದೇವರ ಸಂಬೋಧನೆ. ತಥೋ ಎಲ್ಲ ಕಡೆ ವ್ಯಾಪ್ತನಾಗಿದ್ದು ಉತ್ಕೃಷ್ಟನಾದವನೇ. ಈ ಅ ಅಂತನ್ನೋದಿದೆಯಲ್ಲ ತತ, ಆಮೇಲೆ ಉ ಅಂತನ್ನೋದಿದೆಯಲ್ಲ ಅದರ ಸಂಬೋಧನೆ ಓ ಅಂತ. ಉಹು ಔ ವಹ, ಓ ಔ ವಹ, ಔ ಊನ್ನಂತ ಒಂದೊಂದು ವರ್ಣದ ಶಬ್ದವನ್ನು ನಾವು ಬಿಡಿಸಬಹುದು ಸಂಸ್ಕೃತದಲ್ಲಿ. ನೀವು ಎ ಅಂತ ಶಬ್ದ ನಡೆಸಿ ನೋಡೋಣ. ಎ ಅಂತನ್ನೋ ಶಬ್ದವನ್ನು ಇಲ್ಲಿ ನಡೆಸಲಿಕ್ಕಾಗಲ್ಲ. ಎಲ್ಲಿ ಲೆಟರ್ ಅನ್ನೋ ಕಾನ್ಸೆಪ್ಟ್ ಇರುವ ಬೇರೆ ಯಾವ ಭಾಷೆಯಲ್ಲೂ ನಡೆಸಲಿಕ್ಕಾಗಲ್ಲ. ಅನ್ನೋ ಕನ್ನಡದಲ್ಲಿ ನಡೆಸಿ, ಸಂಸ್ಕೃತದಲ್ಲಿ ಆಗುತ್ತೆ. ಯಾಕೆಂದರೆ ವರ್ಣಗಳು ಕೂಡ ಒಂದೊಂದು ವಸ್ತುವನ್ನು ಹೇಳುತ್ತಿವೆ. ಉಹು ಐಹಿ ಅಂತ ಒಂದು ಶಬ್ದ ಇದೆ. ಅದರಿಂದಾಗಿ ಅಂತನ್ನೋದು ದೇವರ ಹೆಸರು, ಓ ಅಂತನ್ನೋದು ಸಂಬೋಧನೆ. ತಥಾ ಪ್ಲಸ್ ಓ ತಥೋ ಅಂತಾಗಿದೆ. ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆನಂದತ್ವಾತ್ ಅನಾಮಾಸೌ ಉತ್ಕೃಷ್ಟತ್ವಾತ್ ಉನಾಮಕಃ. ಅಂತ ಹೇಳಿ ದೇವರ ಒಂದು ಗುಟ್ಟಾದ ಹೆಸರು. ಅಂತನ್ನೋದು ಒಂದು ಹೆಸರು. ಅಂದರೆ ಉತ್ಕೃಷ್ಟ. ಈ ನಾಮವನ್ನು ತಿಳಿದು ಉಪಾಸನೆ ಮಾಡಿದವ ಸರ್ವ ಪಾಪೈಃ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅನಾಮ ಅಂತನ್ನೋದು ದೇವರು. ಅಂತ ಯಾಕೆ ಹೇಳೋದು? ಆನಂದ ತುಂಬಿದವಾದ್ದರಿಂದಾಗಿ ಉತ್ಕೃಷ್ಟನಾಗಿರೋದ್ರಿಂದಾಗಿ ಈ ಎರಡು ನಾಮಗಳನ್ನು ಚಿಂತನೆ ಮಾಡಿದವ ಎಲ್ಲ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಒಂದು ಕಡೆ ಉಂಟು. ಅದನ್ನು ಇಲ್ಲಿ ಅಂತನ್ನೋದು ದೇವರ ಹೆಸರು ಹೇಗೆ ಅಂತ ಹೇಳಿ ಅವರು ಸಂವಾದವಾಗಿ ಕೊಟ್ಟಿದ್ದು. ಹೀಗೆ ಸ್ಕಾಂದದಲ್ಲಿದೆ. ಅನ್ಯಾ ವಿಜ್ಞಾತಯ ವಿಷ್ಣೋ ಶಕ್ತ್ಯೈವ ಕುಶಲಂ ಜನಾ ಕುರ್ವಂತಿ ಕುಶಲೇಶೂಚ್ಛಂ ಭೇದ ದರ್ಶನಮೇವತು ಪೂರ್ಣಾನಂದಾದಿ ಸಂಪತ್ತಿಂ ವಿಷ್ಣೋರ್ಜ್ಞಾತ್ವೇತರೇಷು ಚ ತದಪೇಕ್ಷ ವಿಪ್ಲುನ್ಮಾತ್ರ ಜ್ಞಾನಂ ತದ್ಭೇದ ದರ್ಶನಂ. ದೇವರು ಬೇಗ ತೋರುವುದಿಲ್ಲ, ಆದರೆ ಎಲ್ಲರಿಗೂ ಕೂಡ
ಸುಪ್ತವಾಗಿ ಭೇದ ಜ್ಞಾನ ಇದೆ. ನಾನು ದೇವರು ಭಿನ್ನ ಅಂತ ಸುಪ್ತವಾಗಿ ಪ್ರತಿಯೊಬ್ಬರಿಗೂ ಇದೆ. ಯಾರಿಗೂ ಕೂಡ ಈ ತನಕ ಅಭೇದಾನುಭವ ಬಂದಿಲ್ಲ. ಅಚ್ಯುತ ಪ್ರಜ್ಞರ ಗುರುಗಳು ಸಾಯಬೇಕಾದ್ರೆ ಅದನ್ನೇ ಹೇಳಿದ್ದು. ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿಮತ್ ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿ ಇತೀಹ ಮಾಯಾ ಸಮಯೋಪಪಾದಿತಂ ನಿರನ್ವಯಂ ಸೂರತಮಾಸ್ಮ ವಿಶ್ವಸೀಹಿ. ನಾನು ಇದನ್ನು ಬಹಳ ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನಪ್ಪ ಮಗು, ಬಹಳ ವರ್ಷ ಪ್ರಾಕ್ಟೀಸ್ ಮಾಡಿದರೂ ನನಗಿದು ಅರ್ಥ ಆಗ್ತಾ ಇಲ್ಲ. ನಿರನ್ವಯಂ, ಇವ್ರು ಹೇಳೋದಕ್ಕೂ ಅಲ್ಲಿ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅದರಿಂದಾಗಿ ಈ ದಾರಿಯನ್ನು ನೀನು ಹಿಡಿಯಬೇಡ, ಇದು ಹಿಡಿಯದ ದಾರಿಯಾಗಲಿ, ದೇವರನ್ನು ಭಜಿಸು ಜ್ಞಾನಕ್ಕಾಗಿ ಅಂತ ಹೇಳಿ ಸತ್ರು ಅಚ್ಯುತ ಪ್ರಜ್ಞರ ಗುರುಗಳು. ಸುಬ್ರಹ್ಮಣ್ಯ ಪಂಡಿತರು ಕೂಡ ತ್ರಿವಿಕ್ರಮ ಪಂಡಿತರಿಗೆ ನಕಲವು ನಿರ್ಗುಣ ಭಾವನಾ ಸುಖಾಯ ಅಂದರು. ನೋಡಪ್ಪ, ಅವ್ರು ಹೇಳ್ತಾ ಇರೋದು ಬೇರೆ ಯುಗದಲ್ಲಿ ಎಲ್ಲೋ ಇರಬಹುದು, ಕಲಿಯುಗದಲ್ಲಂತೂ ನಿರ್ಗುಣ ಭಾವನಾ ಅಂತನ್ನೋದು ಸುಖವನ್ನು ತಂದು ಕೊಡೋದಿಲ್ಲ ಅಂತ ಅಂದುಬಿಟ್ರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಭಾಗವತದ ಮಾತು ನಮಗೆ ಸ್ಫುಟವಾಗಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಒಳಗಡೆಯ ಅರಿವು ಇದೆ. ಹಾಗಾದರೆ ಅಭಿನ್ನ ಅಂತ ಹೆಂಗೆ ಅಂದ್ಕೋತಾರೆ? ಅವರು ತಮ್ಮಿಂದ ತಾವು ಹೆದರಿದ್ದಾರೆ, ಅದರಿಂದಾಗಿ ನಾನೇ ಬ್ರಹ್ಮ ಅಂತಾರೆ. ಜಗತ್ತೇ ಬ್ರಹ್ಮ ಅಥವಾ ಬ್ರಹ್ಮನೇ ಜಗದಾಕಾರತೆಯ ಪರಿಣತ ಅಂತ ಹೇಳಿರ್ತಾರೆ. ಯಾಕೆಂದರೆ ಈ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ಎದೆ ಬೇಕು. ನಾನು ಏನೂ ಗೊತ್ತಿಲ್ಲ, ನಾನು ತಾಮಸ ಆಗಿರಬಹುದು, ದುಃಖ ಅನುಭವಿಸಬಹುದು, ದುಃಖ ಅನುಭವಿಸಬೇಕಾಗಬಹುದು ಅನ್ನೋದೇ ಎದೆಗೆಡುಯಿಸುತ್ತೆ. ಅದರಿಂದಾಗಿ ಆ ಎದೆ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ? ನಾನು ಒಂದೇ ಅಂತಾರೆ. ಅದು ಒಂದೇ ಅಲ್ಲ ಅಂತ ಅವ್ರಿಗೂ ಗೊತ್ತು ಆಳವಾಗಿ. ಅದನ್ನು ಇಲ್ಲಿ ನಿರೂಪಣೆ ಮಾಡೋದು. ಅನ್ಯ ವಿಜ್ಞಾತಯ ವಿಷ್ಣೋ ಶಕ್ತೈವ ಕುಶಲಂ ಜನಾ ಕುರ್ವಂತಿ. ಯಾರಿಗೂ ಗೊತ್ತಿರದ ಹಾಗೆ, ಸೂಕ್ಷ್ಮವಾಗಿ ನೋಡಿದರೆ ಮಾತ್ರ ತಿಳಿಯುವ ಹಾಗೆ ದೇವರ ಕ್ರಿಯೆಗಳು, ದೇವರ ಶಕ್ತಿ ಕೆಲಸ ಮಾಡುತ್ತೆ. ಅದನ್ನು ಎರಡನ್ನೂ ಬಿಡಿಸಿ ನೋಡೋದು ಬಹಳ ಕಷ್ಟ. ಆ ಸೀಳಿ ನೋಡುವ ಪ್ರಕ್ರಿಯೆಯೇ ಕಷ್ಟ. ಸೀಳಿ ನೋಡಬೇಕಾದ್ರೆ ಅಪಾರವಾದ ತಾಳ್ಮೆ, ಸ್ವಲ್ಪ ಶಾಸ್ತ್ರದ ಸಂಸ್ಕಾರ, ಇವುಗಳೆಲ್ಲ ಬೇಕಾಗತ್ತೆ. ಅವಾಗಿದು ಗೊತ್ತಾಗತ್ತೆ. ಆವಾಗ ಭೇದ ದರ್ಶನ ಅನ್ನೋದು ಸ್ಫುಟ ಆಗತ್ತೆ. ಪೂರ್ಣಾನಂದಾದಿ ಸಂಪತ್ತಿಂ ವಿಷ್ಣೋರ್ಜ್ಞಾತ್ವಾ ಇತರೇಷು ಚ. ದೇವರು ಪೂರ್ಣಾನಂದ, ಪೂರ್ಣ ಶಕ್ತಿ ಅಂತ ತಿಳಿದು, ಇತರೇಷು ಉಳಿದವರಲ್ಲಿ ವಿಪ್ಲುನ್ಮಾತ್ರ ಜ್ಞಾನಂ, ದೇವರ ಆನಂದದ ಬಿಂದು ಮಾತ್ರ ಇವರಲ್ಲಿ ಇದೆ ಅನ್ನೋದನ್ನು ತಿಳಿಯೋದೇನಿದೆ, ಇದು ಭೇದ ದರ್ಶನದ ಪ್ರಯೋಜನ. ಸರಿ, ಭಿನ್ನ ಅಂತ ತಿಳ್ಕೊಂಡು ಏನು ಮಾಡಬೇಕಪ್ಪ? ಭಿನ್ನ ಅಂತ ತಿಳ್ಕೊಳ್ಳೋದು ಗುಣಗಳ ಉಪಾಸನೆಗೆ ಸಹಕಾರಿ. ಭೇದ ಜ್ಞಾನ ಇಲ್ಲದೆ ಹೋದರೆ ಗುಣೋಪಾಸನೆಗೆ ಏನು ಪ್ರಯೋಜಕವೇ ಇಲ್ಲ. ತೇಯೇ ಶತಂ ದೇವಾನಾಮಾನಂದಾ ಸ ಏಕ ಇಂದ್ರಸ್ಯಾನಂದ. ಇವೆಲ್ಲ ಏನಿದು? ಇದಕ್ಕೆಲ್ಲ ಅರ್ಥವೇ ಇಲ್ಲ. ಭೇದ ಜ್ಞಾನ ಅನ್ನೋದು ಎದುರುಗಡೆ ಇರುವ ವ್ಯಕ್ತಿಯ ಎತ್ತರವನ್ನು ತಿಳಿದುಕೊಳ್ಳಿಕ್ಕೆ ಇರುವಂಥದ್ದು. ಆ ಭೇದ ಜ್ಞಾನ ಅವರಿಗೆ ಬರುತ್ತೆ. ಅನಾದ್ಯನಂತೋ ಭೇದೋಯಂ ಸ್ವಭಾವ ಪರಜೀವಯೋ ಸ್ವತೋ ವಾ ಪರತೋ ವಾಪಿ ನ ಕದಾಚಿತ್ ಪ್ರಣಶ್ಯತಿ. ಈ ಭೇದ ಅನ್ನೋದು ಅನಾದಿ ಅನಂತ. ಯಾಕೆಂದರೆ ಸ್ವಭಾವ, ಜೀವನೇ ಭೇದ. ಭೇದಕ್ಕೂ
ಭೇದಿಗೂ ಭೇದ ಇಲ್ಲ. ಅದನ್ನು ನಾವಿವತ್ತು ವ್ಯವಹರಿಸುವ ಭಾಷೆಯಲ್ಲಿ ಹೇಳೋದಾದರೆ ದ್ಯಾರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆನ್ಸ್ ಆ್ಯಂಡ್ ಡಿಫ್ರೆಂಟ್. ಡಿಫ್ರೆನ್ಸೇ ಡಿಫ್ರೆಂಟ್, ಡಿಫ್ರೆಂಟೇ ಡಿಫ್ರೆನ್ಸ್. ವ್ಯವಹಾರ ಮಾತ್ರ ಮಾಡ್ತಾ ಇದ್ದೀವಿ, ಭೇದದ ತರಹ, ಅವೆರಡರಲ್ಲಿ ಭೇದದ ತರಹ ವ್ಯವಹಾರ ಮಾಡ್ತಾ ಇದೆ. ವಸ್ತುತಃ ಭೇದ ಇಲ್ಲ. ಇಲ್ಲೊಂದು ಸಣ್ಣ ಸಂಗತಿಯನ್ನು ಹೇಳಬೇಕು. ವಿಷ್ಣು ತತ್ವ ನಿರ್ಣಯದಲ್ಲಿ ಅವರು ಕೇಳ್ತಾರೆ, ನೀವು ಭೇದವನ್ನು ಹೇಗೆ ಸಮರ್ಥನೆ ಮಾಡ್ತೀರಾ? ಅಸ್ಯ ಭೇದ ಅಂತ ಹೇಳ್ತೇವೆ, ಇದರಿಂದ ಭೇದ ಅಂತ ಹೇಳ್ತೇವೆ, ಇದರ ಭೇದ ಅಂತ ಹೇಳ್ತೇವೆ. ಅಲ್ಲಿ ಭೇದ ತೋರ್ತಾ ಇದೆ. ಭೇದ ಅನ್ನುವ ಗುಣ, ಭೇದವುಳ್ಳದ್ದು ಅಂತನ್ನುವ ವಸ್ತು. ಈ ಗುಣ ಹಾಗೂ ವಸ್ತುವಿಗೆ ಭೇದ ತೋರ್ತಾ ಇದೆಯಲ್ಲ ಅಂತಂದರೆ ಆಚಾರ್ಯ ಹೇಳ್ತಾರೆ, ಹೌದಾ, ಐಕ್ಯ ಮತ್ತು ಏಕ ಇದರಲ್ಲಿ ಏನಂತ ಹೇಳ್ತೀರಾ ನೀವು? ಒನ್ನೆಸ್ ಈಸ್ ಒನ್ನೆಸ್ ಡಿಫ್ರೆಂಟ್ ಫ್ರಮ್ ಒನ್? ಯು ಕ್ಯಾನ್ ನಾಟ್ ಸೇ ಇಟ್ ಈಸ್ ಒನ್. ದೋ ಇಟ್ ಮೇ ಬಿ ಅಲೈನ್ಡ್, ಬಟ್ ಯು ಕ್ಯಾನ್ ನಾಟ್ ಸೇ ಇಟ್ ಈಸ್ ಒನ್. ಅದರಿಂದಾಗಿ ಏನು ಹೇಳಬೇಕು ನೀವು? ವ್ಯವಹಾರ ಮಾತ್ರ ಅನ್ಬೇಕು. ಅದೇ ವ್ಯವಹಾರ ಭೇದದ ವಿಚಾರದಲ್ಲಿಯೂ ಬರುತ್ತೆ ಅಂತಾರೆ. ಇರಲಿ, ಇದನ್ನು ಈ ಟೆಕ್ನಿಕಲ್ ಟರ್ಮ್ ಏನಿದೆ ಇದು ಇನ್ನೊಂದು ಸ್ವಲ್ಪ ಇದೆ, ಅದೊಂದು ದಿಕ್ಸೂಚಿ. ಹೇಗೆ ಅನಿವಾರ್ಯವಾಗಿ ಭೇದ ಅಥವಾ ಗುಣ ಮತ್ತು ಗುಣಿ ಎರಡೂ ಕೂಡ ಅಭಿನ್ನ ಅಂತ ಹೇಗೆ ಒಪ್ಪಬೇಕು ಅಂತ. ಗುಣಕ್ಕೂ ಗುಣಿಗೂ ಭೇದ ಇಲ್ಲ. ಜಡ ಪದಾರ್ಥಗಳಿಗೆ ಭೇದ ಇದೆ. ಜೀವರಿಗೆ ಮತ್ತು ಗುಣಕ್ಕೆ ಮುಕ್ತಿಯ ತನಕ ಭೇದ ಇದೆ. ದೇವರಿಗೆ ದೇವರ ಗುಣಕ್ಕೆ ಪೂರ್ಣ ಅಭೇದವೇ ಇರೋದು. ಈ ತತ್ವವನ್ನು ತಿಳಿಯಬೇಕು. ಸ್ವತೋವಾ ಪರತೋ ವಾಪಿ ನ ಕದಾಚಿತ್ ಪ್ರಣಶ್ಯತಿ. ಇದು ಬೇರೆ ಯಾರೂ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭೇದವನ್ನು ತನ್ನಿಂದ ತಾನೇ ನಾಶವೂ ಆಗುವಲ್ಲ. ತೈತ್ತಿರೀಯ ಉಪನಿಷತ್ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಏನು? ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ ಅಂತ. ವಸ್ತು ನಷ್ಟ ಆಗೋಗಿರ್ಬೋದು, ಭೇದ ನಾಶ ಆಗಲ್ಲ. ಓಹ್, ಅದೊಂದು ಒಡೆದೋಗಿತ್ತಲ್ಲ ಮಡಿಕೆ, ಎಷ್ಟು ಚೆನ್ನಾಗಿತ್ತಿರಿ, ಆ ಥರ ಇದಿಲ್ವೇ ಇಲ್ಲ ಅಂತ ಹೇಳ್ತೇವೆ. ನೋಡಿ, ವಸ್ತು ನಾಶ ಆಗೋಗಿದೆ, ಮಡಿಕೆ ಯಾವತ್ತೋ ಪುಡಿ ಆಗಿದೆ. ಆದರೆ ಒಡೆದ ಮಡಿಕೆಯಿಂದ ಭೇದ ಅನ್ನೋದು ಪುಡಿ ಆಗಿಲ್ಲ. ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ. ಆದ್ದರಿಂದ ಭೇದ ಅನ್ನೋದು ಧರ್ಮಿ ಸ್ವರೂಪ ಅಷ್ಟೇ ಅಲ್ಲ, ವಸ್ತು ನಾಶ ಆದರೂ ವಸ್ತುವಿನಿಂದ ಅಭಿನ್ನವಾದ ಭೇದ ನಾಶ ಆಗಲ್ಲ. ಅಷ್ಟು ಭೇದ ಇಲ್ಲದೆ ಹೋಗಿದ್ದಿದ್ರೆ ಅಭೇದವಾದಿಗಳನ್ನು ಬೈತಾರೆ ಅಂತ ಹೇಳಿ ಜಗಳವೇ ಬರ್ತಿರಲಿಲ್ಲ. ಭೇದ ಇದೆ, ಅದರಿಂದಾಗೆ ಜಗಳ ಬರ್ತಾ ಇರೋದು. ಇಲ್ಲಾಂದರೆ ಯಾಕೆ ಜಗಳ ಮಾಡಬೇಕು? ನೀವು ನಮ್ಮ ತುಂಡೆ, ಹೀಗಾಗಿ ನಾವೇ ನಮ್ಮನ್ನು ಬೈಕೋತಾ ಇದ್ದೀವಿ ಅಂತ ಶಾಂತವಾಗಿರಬೇಕು. ಇದು ಸಮಸ್ಯೆ. ಹೀಗಾಗಿ ಪ್ರಾಕ್ಟಿಕಲ್ ಲೆವೆಲಲ್ಲಿ ಬೇರೆ, ಥಿಯರಿಟಿಕಲ್ ಲೆವೆಲಲ್ಲಿ ಬೇರೆ. ಅನಾದ್ಯನಂತೋ ಭೇದೋಯಂ ಸ್ವಭಾವ ಪರಜೀವಯೋ ಏವಂ ಜ್ಞಾನವತಾಂ ವಿಷ್ಣು ಬಹುಜನ್ಮ ನ ದಾಸ್ಯತಿ. ಯಾರಿಗೆ ಈ ಜ್ಞಾನ ಇದೆ ಅವರಿಗೆ ಬಹಳ ಜನ್ಮಗಳ ತೊಳಲಾಟ ಇರಲ್ಲ, ಕಡಿಮೆ ಜನ್ಮ ಆಗತ್ತೆ. ಈಗ ಇದನ್ನು ತಿಳಿದ ಕೂಡಲೇ ಮುಂದಿನ ಜನ್ಮ ಬರೋದು ನಿಂತು ಹೋಗಲ್ಲ, ಕಡಿಮೆ ಆಗತ್ತೆ. ಅಷ್ಟು ನಾವು ಮಾಡಲೇಬೇಕು. ಒಬ್ಬರು ಸ್ವಾಮಿಗಳು ಹೇಳಿದ್ರು, ನಾನು ಸ್ವಾಮಿಯಾಗಿದ್ದೀನಿ ಅಂತಂದು ಕೂಡಲೇ ಮುಂದಿನ ಜನ್ಮ ಮುಕ್ತಿ ಅಂತ ನನಗೆ ಖಂಡಿತ ಭ್ರಮೆ ಇಲ್ಲ. ಹಾಗಾದ್ರೆ ನಾನು ಯಾಕೆ ಸನ್ಯಾಸ ತಗೊಂಡಿದ್ದು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಜಂಜಡಗಳಿಲ್ಲದೆ ಓದಬಹುದು ಅನ್ನೋದಕ್ಕಾಗಿ ತಗೊಂಡಿದ್ದಷ್ಟೇ ಅಂತ. ಹಾಗೆ ಬಹುಜನ್ಮ, ಬಹಳ ಜನ್ಮ ಅನ್ನೋದು ಇರಲ್ಲ. ಈ ಭೇದ ಇದ್ದರೆ ಬಹಳ ಜನ್ಮಗಳ ತೊಳಲಾಟ ಇರುವುದಿಲ್ಲ
ಬಹುಜನ್ಮನ ವಿದ್ಯತೆ ಅಂತ. ಅಂದರೆ ಭೇದದ ಜ್ಞಾನ ಹೀಗಿದ್ದರೆ ಬಹುಜನ್ಮ ಇರಲ್ಲ. ಅಂದರೆ ಸ್ವಲ್ಪ ಮುಕ್ತಿ ಬೇಕಾಗತ್ತೆ ಅಥವಾ ಮುಕ್ತಿಯ ಸಾಧನ ಬೇಗ ಆಗುತ್ತೆ. ಅನುವೃತ್ತಿರ್ ಯದ್ಯನಲ್ಪ ಸಹಿ ಸರ್ವೇಶ್ವರ ಪ್ರಭು. ಇದು ಯಾವಾಗ ಅನುವೃತ್ತಿ ಯದಿ ಅನಲ್ಪ, ಅವರ ಸಾಧನೆ ಸ್ವಲ್ಪ ಆಗಿದ್ದರೆ ಬೇಗದಲ್ಲಿ ಮುಗಿದೋಗುತ್ತೆ. ಅಂದರೆ ಬ್ರಹ್ಮದೇವರಷ್ಟು ದೊಡ್ಡ ಸಾಧನೆ ಇಲ್ಲದಿದ್ದರೆ ಬೇಗ ಆಗತ್ತೆ. ಬ್ರಹ್ಮದೇವರಿಗೂ ಈ ಜ್ಞಾನ ಇದ್ದೇ ಇರುತ್ತೆ, ಆದರೆ ಅವ್ರಿಗೆ ಯಾಕೆ ತಡ ಆಗುತ್ತೆ? ರುಜುಯೋಗಿಗಳಿಗೆ, ಜಾತಾಪರೋಕ್ಷಿಗಳಿಗೆ ಈ ಜ್ಞಾನ ಇದ್ದೇ ಇರುತ್ತೋ ಇಲ್ವೋ? 100 ಕಲ್ಪ ಕಾಯಬೇಕೇ 100. ಹೌದಪ್ಪ, ಆದರೆ ಅದಕ್ಕೆ ಮಾಡಬೇಕಾಗಿರೋ ಸಾಧನೆ ದೊಡ್ಡದಿದೆ, ಆನಂದವನ್ನು ಅನುಭವಿಸುವ ಯೋಗ್ಯತೆ ದೊಡ್ಡದಿದೆ. ಆದ್ದರಿಂದಾಗಿ ಇತಿ ಪ್ರಮಾಣ ಸಂಹಿತಾಯಾಮ್, ಹೀಗೆ ಪ್ರಮಾಣ ಸಂಹಿತಾದಲ್ಲಿ ಇದೆ. ಯಪ್ಪಾತಾ ಜನಿತಾ ಚೈವ ಕಲ್ಪಕೋ ನಿತ್ಯಪೋಷಕಃ ಪ್ರಾಪಕ ಸರ್ವದೇವಾನಾಂ ಪದಾನಾಂ ಪುರುಷೋತ್ತಮಃ ಸರ್ವದೇವಾಭಿಧಾವಾಚ್ಯೋ ಭೂತಭವ್ಯ ಭವತ್ಪ್ರಭುಃ ವಿಚಾರ್ಯ ಸರ್ವದೇವೈಷೈಃ ಸ್ತಂ ಬ್ರಹ್ಮಾಧ್ಯಾಯಜಂತಿ ಚ. ಪ್ರಧಾನ ಸಂಹಿತೆ ಅಂತ ಇನ್ನೊಂದು ಆಚಾರ್ಯರು ಗ್ರಂಥವನ್ನು ಹೇಳ್ತಾರೆ. ಅದರ ಅನುವಾದ ಬಹಳ ಚೆನ್ನಾಗಿದೆ. ಅದನ್ನು ಮಾಡಿಬಿಟ್ರೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಅದನ್ನು ಚಿಂತನೆ ಮಾಡಿದ್ರೆ. ಯಪ್ಪಾತ, ಯಾರು ರಕ್ಷಣೆ ಮಾಡ್ತಾನೋ, ಯಾರು ಹುಟ್ಟಿಸಿದನೋ, ಯಾರು ಕಲ್ಪಕಃ ಸೃಷ್ಟಿಯ ಒಂದು ಚಿತ್ರಣವನ್ನು ನಮಗೆ ಕೊಡ್ತಾನೋ, ನಿತ್ಯ ಪೋಷಕಃ ನಿತ್ಯವೂ ನಮ್ಮ ಒಳಗಡೆ ನಿಂತು ಕಾಯುತ್ತಾನೋ, ಪ್ರಾಪಕ ಸರ್ವದೇವಾನಾಂ ಪದಾನಾಂ, ಎಲ್ಲ ದೇವತೆಗಳ ಪದವಿಗೆ, ಆಯಾ ಪದವಿಗೆ ಯೋಗ್ಯರಾದ ಜೀವರನ್ನು ತಂದು ಹಚ್ಚುತ್ತಾನೋ, ಅಂತಿಮವಾಗಿ ಎಲ್ಲರೂ ಎಲ್ಲ ದೇವತೆಗಳ ಶಬ್ದ ಅಂದರೆ ಇಂದ್ರ, ವರುಣ, ನಿರುತಿ ಇತ್ಯಾದಿ ಶಬ್ದಗಳ ಪ್ರಧಾನ ವಾಚ್ಯನಾಗಿದ್ದಾನೋ, ಯಾರು ಭೂತ ಭವ್ಯ ಭವತ್ ಪ್ರಭು ಆಗಿದ್ದಾನೋ, ಭೂತ ಹಿಂದೆ ಆಗಿ ಹೋದ, ಭವತ್ ಈಗ ಇರುವ, ಭವ್ಯ ಮುಂದೆ ಬರುವ ಎಲ್ಲರಿಗೂ ಒಡೆಯನಾಗಿದ್ದಾನೋ ಅಂತಹ ದೇವರನ್ನು ವಿಚಾರ್ಯ ಶಾಸ್ತ್ರದ ಮೂಲಕ ಚಿಂತಿಸಿ ಬ್ರಹ್ಮಾದ್ಯಾಹ ಬ್ರಹ್ಮಾದಿ ದೇವತೆಗಳು ಯಜಂತಿ ಚ ಪೂಜಿಸುತ್ತಾರೆ. ತ್ರಿಗುಣಾತ್ಮಕಸ್ಯ ಸ್ರಷ್ಟಾರಃ ತಥಾಪಿ ನ ಯಜಂತಿ ತಂ ಯತಃ ಪೂರ್ಣೇ ಸಶಕ್ತ್ಯೈವ ತೇಷಾಂ ಯಜನಮಿಷ್ಯತೆ. ತ್ರಿಗುಣಾತ್ಮಕಸ್ಯ ಸ್ರಷ್ಟಾರಃ, ವಸ್ತುತಃ ತ್ರಿಗುಣಾತ್ಮಕಸ್ಯ ಸ್ರಷ್ಟಾರಃ ಸಾತ್ವಿಕ, ರಾಜಸ, ತಾಮಸ ಈ ವಿಕಾರಗಳಿಂದ ಕೂಡಿದ ಪ್ರಪಂಚವನ್ನು ಅವರು ಸೃಷ್ಟಿ ಮಾಡ್ತಾರೆ. ಅವರು ಆ ಸೃಷ್ಟಿ ಮಾಡೋದೇ ಪೂಜೆ, ಅದರಿಂದ ಅವರು ಅಂಟೋಲ್ಲ. ತಾಮಸರಿಗೆ ದೇವತೆಗಳು ಪ್ರಚೋದನೆ ಮಾಡಿದ್ರು, ತಾಮಸರು ಬೈದರು ದೇವರನ್ನು. ಶಕ್ತಿ ಕೊಟ್ಟಿದ್ದ ದೇವತೆಗಳು ತಾನೇ, ದೇವತೆಗಳು ದೋಷ ಬರಲ್ಲ. ಯಾಕೆ ಅಂದರೆ ಅವರು ಅಂಟದಂತೆ ಇರ್ತಾರೆ, ಇದು ದೇವರ ಸೇವೆ ಅಂತಲೇ ಅಂದುಕೊಂಡಿರ್ತಾರೆ. ಹೀಗಾಗಿ ಇಡೀ ಪ್ರಪಂಚದ ನಡೆ ನಿಯಮನ ಅನ್ನೋ ದೇವ್ರ ಪೂಜೆ ಆಗೋಗುತ್ತೆ. ಇಲ್ಲ ಅಂದರೆ ದೇವತೆಗಳಿಗೆ ಪಾಪ ಬರಬೇಕಿತ್ತು. ದುರ್ಯೋಧನ ಅಷ್ಟು ಹಾರಾಡಿದ್ಯಾಕೆ? ಮುಖ್ಯಪ್ರಾಣನ ಸನ್ನಿಧಾನದಿಂದ ಬಂದ ಬಲದಿಂದ ಅಲ್ವೇ? ಅಷ್ಟು ಬೈದ. ಅಧರ್ಮೋ ಮೂರ್ತಿಮಾನೇಚಃ ಅಂದ ದೇವರಿಗೆ. ಅವನು ತೊಡೆ ಮುರ್ಕೊಂಡು ಬಿದ್ದಿರಬೇಕಾದ್ರೆ ಅಧರ್ಮೋ ಮೂರ್ತಿಮಾನೇಚಃ ಪಾಪಿಷ್ಠ, ಕೃಷ್ಣ ಅಧರ್ಮವೇ ಮೈವೆತ್ತು ಬಂದಂತೆ ಇದೆ, ನಿನ್ನಂಥ ಪಾಪಿ ಜಗತ್ತಲ್ಲಿ ಇನ್ನೊಬ್ಬ ಇಲ್ಲ ಅಂದ. ಇಬ್ಬರು ಅಣ್ಣ ತಮ್ಮಂದರ ನಡುವೆ ಮಧ್ಯವರ್ತಿಕೆ ಅಂತ ಹೇಳಿ ಮಾಡಿ ನಾವು ನಾಶ ಆಗೋದನ್ನು ನಗ್ತಾ ನೋಡ್ತಾ ಇದೀಯಲ್ವಾ, ಎಂಥ ಪಾಪಿಷ್ಠ ನೀನು ಅಂದ. ಆಗ ದೇವತೆಗಳೆಲ್ಲ ಹೂವಿನ ಮೊಳಗೆರೆದ್ರಂತೆ ಅವನಿಗೆ.
ದುರ್ಯೋಧನನಿಗೆ. ಯಾಕೆ ಅಂದರೆ ಆ ಬುದ್ಧಿಯನ್ನು ದೃಢವಾಗಿಸಬೇಕು ಅಂತ. ಧರ್ಮರಾಜನಿಗೆ ಅದೇ ಸಂಶಯ ಬಂದ್ಬಿಡ್ತು. ದೇವತೆಗಳು ಮಳೆಗೆರೆದಿದ್ದಾರೆ ಅಂದರೆ ಏನರ್ಥ? ದುರ್ಯೋಧನನೇ ಕರೆಕ್ಟ್ ಇರಬಹುದಾ, ನಾನೇ ತಪ್ಪಿರಬಹುದಾ ಅಂತ ಅನ್ನಿಸ್ಬಿಡ್ತು ಅವನಿಗೆ. ಅವನಿಗೊಂದು ವೇಳೆ ಹಾಗೆ ಅನ್ನಿಸದೆ ಹೋದರೆ ಶಾಂತಿ ಪರ್ವ ಮತ್ತು ಇದು ಅನುಶಾಸನ ಪರ್ವ ನಮ್ಮ ಮುಂದೆ ಬರ್ತಾ ಇರಲಿಲ್ಲ. ಅದು ದೊಡ್ಡವರ ಆ ಒಂದು ತಪ್ಪು ತಿಳುವಳಿಕೆಯು ನಮಗೆ ಒಳ್ಳೆಯ ತಿಳುವಳಿಕೆ ಕಾರಣ ಆಯ್ತು. ಅದು ಬೇರೆ ಹೇಳಿದ್ದು. ನೋಡಿದ್ದೆ, ಮುಖ್ಯ ಪ್ರಾಣನ ಸನ್ನಿಧಾನ ಇರೋದ್ರಿಂದಾಗಿ ಅಷ್ಟು ಬಲ. ಆ ಬಲ ಇಲ್ಲದೆ ಹೋದರೆ ಆ ಸಾಹಸಕ್ಕೆ ಮುಂದುವರಿತಾನ ದುರ್ಯೋಧನ. ಅಂದ ಮೇಲೆ ಇದರ ಮೂಲ ಪಾಪ ಬ್ರಹ್ಮದೇವರಿಗೆ ಅಥವಾ ಮುಖ್ಯ ಪ್ರಾಣನಿಗೆ ಹೋಗಬೇಕಾ, ಹೋಗಬಾರ್ದ? ಹೋಗಲ್ಲ ಅಂತಾರೆ. ಯಾಕೆ? ದೇವರ ಪೂಜೆ ಅದು. ನಾವು ಹೀಗೆ ಬಲ ಕೊಡುವ ಮೂಲಕ ಅವನಿಗೆ ಯೋಗ್ಯವಾದ ಸಾಧನೆಯನ್ನು ಅವನು ಮಾಡಿ ಅವನಿಗೆ ಯೋಗ್ಯವಾದ ಗತಿಯನ್ನು ಹೊಂದುತ್ತಾನೆ. ಅದರಿಂದಾಗಿ ಅವನು ಹೋಗಲ್ಲ. ಇಷ್ಟಿದೆ ಪ್ರಮೇಯ. ಹೀಗಾಗಿ ತ್ರಿಗುಣಾತ್ಮಕಸ್ಯ ಸ್ರಷ್ಟಾರ ತಥಾಪಿ ನಯಜಂತಿ ತಂ ಯತಃ ಪೂರ್ಣೇಶ ಶಕ್ತ್ಯೈವ ತೇಷಾಂ ಯಜನಮಿಷ್ಯತೆ. ಈ ರೀತಿ ಅತ್ಯಂತ ಸಂಕೀರ್ಣವಾಗಿ ಅವರ ಪೂಜೆಯೇ ಕಾಂಪ್ಲೆಕ್ಸ್. ಇದೊಂಥರ ಅವರ ಪೂಜೆ ವರ್ಷಿಪ್ ಏನಿದೆ ಅದು ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿರುತ್ತೆ. ಹೌದಪ್ಪ, ಇಷ್ಟೊಂದು ಕಾಂಪ್ಲಿಕೇಟೆಡ್ ವರ್ಷಿಪ್. ಆದರೆ ಅವರು ಈ ಪೂಜೆಯನ್ನು ದೇವರೇ ಮಾಡಿಸೋದು ಅಂತ ಅಂದುಕೊಂಡಿರ್ತಾರೆ. ಅತಃ ಸರ್ವೇಶ್ವರೋ ವಿಷ್ಣು ಏಕ ಏವ ಮಹಾಗುಣ ಇತಿ ಪ್ರಧಾನ ಸಂಹಿತಾಯಾಂ. ಅದರಿಂದ ಪ್ರಧಾನ ಸಂಹಿತೆಯಲ್ಲಿ ನಾರಾಯಣ ಹೀಗೆ ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ಳುತ್ತಾನೆ, ತನ್ನ ಸತ್ಕಾರವನ್ನು ತಾನೇ ಮಾಡ್ಕೋತಾನೆ. ಸರಿಯಾಗಿ ಹೋದ ಭಾನುವಾರ ಈ ವಿಚಾರ ಬಂದಿತ್ತು. ದೇವರು ಜೀವರಿಗೆ ಶಕ್ತಿ ಕೊಡ್ತಾನೆ, ಆ ಜೀವ ದೇವರನ್ನು ಬೈತಾನೆ. ಆಗ ದೇವರು ತನ್ನನ್ನೇ ತಾನು ಹೊಡ್ಕೊಂಡು ಹಾಗ ಅಂತ ಪ್ರಶ್ನೆ ಇಲ್ಲ. ಅದು ದೇವರ ಸತ್ಕಾರ, ತನಗೆ ತಾನೇ ಮಾಡಿಕೊಳ್ಳುವ ಸತ್ಕಾರ. ಅದು ಜೀವರಿಗೆ ಏನು ಅಡ್ಡ ಪರಿಣಾಮ ಬೀಳಬಹುದೇ ವಿನಃ ದೇವರಿಗೆ ಅಡ್ಡ ಪರಿಣಾಮ ಅಲ್ಲ. ಅದರಿಂದಾಗಿ ಯಾವ ದೋಷವೂ ಇಲ್ಲ. ಇಷ್ಟು ವಿಚಾರ. ಅದನ್ನೇ ಇನ್ನೊಂದು ರೀತಿ ಇಲ್ಲಿ ಹೇಳೋದು. ಇಷ್ಟು ಅದರ ವ್ಯಾಖ್ಯಾನ, ಸಂವಾದ ಎಲ್ಲ ಆಯಿತು. ನಿನ್ನೆ ನಾವು ನೋಡಿದ ಪ್ರತಿಪದಾರ್ಥವನ್ನು ಈಗ ಒಮ್ಮೆ ನೋಡ್ತೇವೆ. ತ್ವಯಿತ ಇಮೇ ತಥೋ ವಿಬುಧನಾಮ ಗುಣ ಪರಮೇ ಅಮೃತ ಇವಾರಣವೇ ಮಧುನಿ ಲಿಲ್ಯುರಶೇಷ ರಸಾಹ. ಇಮೇ ಈ ಎಲ್ಲ ವಿಬುಧ ನಾಮ ಗುಣಾ, ದೇವತೆಗಳ ನಾಮ ಹೆಸರು ಮತ್ತು ದೇವತೆಗಳ ಹೆಸರಿನಿಂದ ಸೂಚಿತವಾದ ಗುಣಗಳು ತ್ವಯಿ ನಿನ್ನಲ್ಲಿ. ಹೇಗೆ? ಅಮೃತೇ ಅರ್ಣವೇ, ಅಮೃತ ಸಮುದ್ರದಲ್ಲಿ ಎಲ್ಲ ರಸಗಳು ಕೂಡ ಒಂದಾಗುವ ಹಾಗೆ. ಮಧುನಿ ಲಿಲ್ಯುಹು, ಲಿಲ್ಯುಹು ಅಂದರೆ ಅಡಗುತ್ತವೆ. ಲೀಲಾಯ ಲಯ ಇದೆಯಲ್ಲ, ಲಯ ಲಿಂಗ್ ಶ್ಲೇಷಣೆ ಅಂತ, ಅದು ಲೀಲಾಯ ಆಗಿರುತ್ತೆ. ಲಿಲ್ಯುಹು, ಲೀಲಾಯ ಲಿಲ್ಯತು ಲಿಲ್ಯುಹು. ಲಿಲ್ಯುಹು ಅಂದರೆ ಸೇರಿಕೊಳ್ಳುತ್ತವೆ. ಎಲ್ಲ ಗುಣಗಳು ನಿನ್ನಲ್ಲಿ ಐಕ್ಯವನ್ನು ಹೊಂದುತ್ತವೆ. ಅಂದರೆ ನಿನ್ನ ಗುಣಗಳು ಅವರಿಗೆ ಮಾಡಿಸೋದು. ಆ ಗುಣಗಳು ಎಲ್ಲವೂ ಮೂಲಭೂತವಾಗಿ ನಿನ್ನದು. ನಿನ್ನ ಶಕ್ತಿ ಅವರಲ್ಲಿ ಹರಿದು ಆ ಕೆಲಸವನ್ನು ಅವರ ಮೂಲಕ ಮಾಡಿಸಿರುತ್ತವೆ. ಅದರಿಂದಾಗಿ ವೇದ ನೀನು ನಾಮಧಾ ಅಂತ ಹೇಳಿದೆ. ಎಲ್ಲ ನಾಮಗಳು ನಿನ್ನಲ್ಲಿ ನಿಜವಾಗಿಯೂ ಅನ್ವರ್ಥವಾಗುತ್ತವೆ. ಯೋ ದೇವಾನಾಂ ನಾಮಧಾ ಅಂದರು.
ಇನ್ನು ಮುಂದೆ ನೃಷು ತವ ಮಾಯಯ ಸ್ವಗತಯ ಕುಶಲಂ ತ್ವಯಿ ಸುಧಿಯೋಂಗ ಭೇದ ಮನುಧಾತು ಮನುಪ್ರಭವ. ತವ ಮಾಯಯ ನಿನ್ನ ಶಕ್ತಿಯಿಂದ ನೃಷು ಮನುಷ್ಯರಲ್ಲಿ ಕುಶಲಂ ಒಳ್ಳೆಯದು ಅದನ್ನು ಬಿಡಿಸಿದ್ರು. ನಿನ್ನ ಶಕ್ತಿ ಇರೋದರಿಂದಾಗಿ ಮನುಷ್ಯರು ಒಳ್ಳೆಯ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಯಾವ ತರಹದ ಒಳ್ಳೆಯ ಕೆಲಸವನ್ನು ಅವರು ಮಾಡಲಿಕ್ಕಾಗಲ್ಲ. ನಿನ್ನ ಪ್ರೋದ್ಬಲ ಇಲ್ಲದಿದ್ದರೆ ಅವರ ಸ್ವರೂಪ ಸಾಮರ್ಥ್ಯಕ್ಕೆ ಯೋಗ್ಯವಾದ ಆನಂದವನ್ನು ಅನುಭವಿಸಲಾಗುವುದಿಲ್ಲ. ಕಥಮನುವರ್ತಿನಾಂ ತ್ವಯಿ ಸುಧಿಯೋಂಗ ಭೇದ ಮನುಧಾತು ಮನುಪ್ರಭವ. ತ್ವಯಿ ನಿನ್ನಲ್ಲಿ ಸುಧಿಯ ಒಳ್ಳೆಯ ಪ್ರಜ್ಞಾವಂತರು ಭೇದಂ ಭೇದವನ್ನು ಅನುಧಾತು ವೇದಕ್ಕೆ ಅನುಗುಣವಾಗಿ ಅನುಸಂಧಾನ ಮಾಡಲು ಅನುಪ್ರಭವ ನೀನು ಕೊಟ್ಟ ಶಕ್ತಿಯಿಂದ ಸಮರ್ಥರಿದ್ದಾರೆ. ನಿನ್ನ ಶಕ್ತಿ ನಿನ್ನ ಅನುಗ್ರಹದಿಂದ ವೇದಗಳು ಹೇಳಿದಂತಹ ನಿನ್ನ ಭೇದಗಳನ್ನು ಅವರು ಅನುಸಂಧಾನ ಮಾಡ್ತಾರೆ. ಅನುಧಾತು ಅನುಪ್ರಭವ ಅನುಸೃತ್ಯ ಪ್ರಭವ ಅಂತ ಅನುಸರಿಸಿ ಸಮರ್ಥರಾಗಿರ್ತಾರೆ. ಕಥಮನುವರ್ತಿನಾಂ ಭವಭಯಂ ತವ ಭ್ರಕುಟಿ ಸೃಜತಿ ಮುಹುರ್ನೃಣಾಂ. ಅನುವರ್ತಿನಾಂ ನಿನ್ನನ್ನು ಅನುಸರಿಸುವವರಿಗೆ ತವ ಭ್ರುಕುಟಿ ನಿನ್ನ ಕುಡಿಹುಪ್ಪು ಭವಭಯಂ ಸಂಸಾರದ ಭಯವನ್ನು ಕಥಂ ಸೃಜತಿ ಹೇಗೆ ಉಂಟು ಮಾಡುತ್ತದೆ, ಹೇಗೆ ಉಂಟು ಮಾಡುತ್ತೆ, ಉಂಟು ಮಾಡುವುದಿಲ್ಲ. ನಿನ್ನ ಕುಡಿಹುಬ್ಬ ಕುಣಿತವೇ ತೊಂದರೆ ಉಂಟು ಮಾಡಬೇಕು. ನಿನ್ನ ಕುಡಿಹುಬ್ಬ ಕುಣಿತ ಅವರನ್ನು ಸಂಸಾರದಲ್ಲಿ ನೂಕಬೇಕು. ಹಾಗಿಲ್ಲ. ಕಥಮನುವರ್ತಿನಾಂ ಭವಭಯಂ ತವ ಭ್ರುಕುಟಿ ಸೃಜತಿ ಮುಹುರ್ನೃಣಾಂ. ಇಷ್ಟು ಈ ಒಂದು 19ನೆಯ ಮಂತ್ರದ ಅಭಿಪ್ರಾಯ. ಇಹ ಭವಚ್ಚರಣೇಷು ಸುಜಾತ ಭುವಃ ಜಿತಹೃಷೀಕವಾಯು ವಾಯುಭಿಃ ಉದಾತ್ತ ಮಹತ್ತುರಗೈಃ ಯ ಇಹ ಯತಂತಿ ಅತಿಲೋಲಂ ಉಪಾಯವಿದಃ ವ್ಯಸನ ಶತಾಬ್ಧಿತಾರಮಪಹಾಯ ಗುರೋಶ್ಚರಣಂ ವಣಿಜ ಇವೋಚ್ಛ್ವಸಂತಿ ಅಕೃತಕರಣಧರಾ ಜಲಧೌ ಸ್ವಜನ ಸುತಾತ್ಮಧಾರಧನ ಧಾಮಧರಾ ಸುಖ ಶಾಂತಿಮತ್ವೈಹಿ ಸಂತಿ ನತಾನಿ ನೃಣಾಂ ವಿಭವ ಉದ್ಯತಿ ಶ್ರಯತ ಆತ್ಮನಿ ಸರ್ವರಸೇ ಅಂತ 2 ಮಂತ್ರಗಳನ್ನು ಒಟ್ಟಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಇದು ಅನುವಾದ. ಈ ಅನುವಾದಕ್ಕೆ ಮೂಲಭೂತವಾದ ವೇದ ಯಾವುದು? ಆಚಾರ್ಯರು ಶ್ವೇತಾಶ್ವತರೋಪನಿಷತ್ತು ಅಂತ ಹೇಳ್ತಾರೆ. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಶ್ಚರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಇತಿ ಶ್ವೇತಾಶ್ವತರ ಶ್ರುತಿ ಅಂದರು. ಯಸ್ಯ ಯಾರಿಗೆ ದೇವೇ ದೇವರಲ್ಲಿ ಪರಾಭಕ್ತಿ ಉತ್ಕೃಷ್ಟವಾದ ಭಕ್ತಿ ಇರುತ್ತೋ ಯಸ್ಯ ದೇವೇ ಯಥಾ ದೇವೇ ದೇವರಲ್ಲಿ ಇರುವ ಹಾಗೆ ಭಕ್ತಿ ಗುರುಗಳಲ್ಲಿ ಇರಬೇಕು. ಅಂದರೆ ದೇವರು ಗುರುಗಳ ಒಳಗಡೆ ನಿಂತು ಅರಿವನ್ನು ನೀಡ್ತಾ ಇದ್ದಾನೆ ಅನ್ನುವ ದೃಷ್ಟಿಯಲ್ಲಿ. ತೀರಾ ದೋಷ ಬಂದರೆ ಅದನ್ನು ಬಿಡಬೇಕು ಅಂತನ್ನೋದು ಸಿದ್ಧ. ಅದನ್ನು ನಾವು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದ್ದೇವೆ. ತಸ್ಯೈತೆ ಕಥಿತಾಶ್ಚರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇಲ್ಲಿ 2 ತರಹದ ಪದಚ್ಛೇದವನ್ನು ಮಾಡುತ್ತಾರೆ. ತಸ್ಯ ಅವನಿಗೆ ಏತೆ ಅಕಥಿತಾಃ ಅರ್ಥಾಃ ಈ ವೇದೋಕ್ತವಾದ ಹೇಳದ ಅರ್ಥಗಳು ಹೊಳೆಯುತ್ತವೆ. ಹೇಳಿದ ಅರ್ಥ ಅನುಭವಕ್ಕೆ ಬರುತ್ತೆ. ತಸ್ಯೈತೆ ಕಥಿತಾಃ ಅರ್ಥಾಃ ಪ್ರಕಾಶಂತೆ ಅಕಥಿತಾಃ ಅರ್ಥಾಃ ಪ್ರಕಾಶಂತೆ. ವಸ್ತುತಃ ಉಪಕರ್ಮ ಮಾಡೋದು ಅದಕ್ಕೆ ಅದು
6 ತಿಂಗಳಿಗೊಮ್ಮೆ ಕಾನ್ವೊಕೇಶನ್ ಎಲ್ಲರಿಗೂ ಇರತಕ್ಕಂಥದ್ದು. ಅದೇ ವೇದ 6 ತಿಂಗಳು ಚಿಂತನೆ ಮಾಡೋದು. ವೇದಾಂಗಗಳಾದ ಇತಿಹಾಸ ಪುರಾಣಾದಿಗಳನ್ನು 6 ತಿಂಗಳು ಚಿಂತನೆ ಮಾಡೋದು. ಉತ್ಸರ್ಜನ, ಉಪಾಕರ್ಮ ಅದೆರಡು ಒಟ್ಟಿಗೆ ಈಗ ಉತ್ಸರ್ಜನೋಪಾಕರ್ಮ ಅಂತ ಮಾಡ್ತಾ ಇದ್ದೇವೆ. ಇದು ಶ್ವೇತಾಶ್ವತರ ಶ್ರುತಿ, ಅದನ್ನು ಅವರು ವ್ಯಾಖ್ಯಾನ ಮಾಡಿದ್ದು. ಈಗ ನಾವು ಅದಕ್ಕೆ ಸಂವಾದಿಯಾದ ಮಾತುಗಳನ್ನು ನೋಡೋಣ. ಬೇರೆ ಬೇರೆ ಕಡೆ ಬೇರೆ ಬೇರೆ ಗ್ರಂಥಗಳಲ್ಲಿ ಏನು ಹೇಳಿದೆ, ಇದಾದ ಮೇಲೆ ಮೂಲಕ್ಕೆ ಬರೋಣ. ದೇವಾ ಅಪಿ ಸುಯೋಗಾಢ್ಯಾ ಯತಂತಸ್ಸರ್ವಸಾಧನೈ ಪುತ್ರಧಾರಾದಿಭಿಸ್ಸಾರ್ಧಂ ನಾಶ್ವಸಂತೀಹ ಸಂಸ್ಕೃತೆ ಗುರೋರನುಗ್ರಹಮೃತೆ ಸಾಧನಂ ನ ಹರೇ ಪ್ರಿಯಂ ಗುರೂಪದೇಶಾತ್ವಹರಿಂ ಪ್ರಾಪ್ನೋತ್ಯೇವನ ಸಂಶಯ. ಮೂಲದಲ್ಲಿ ಏನಿದೆ ಅಂತಂದರೆ, ಹೆಂಡತಿ, ಮಕ್ಕಳು ಮೊದಲಾದವುಗಳನ್ನು ಕಟ್ಟಿಕೊಂಡು ಏಗುವವರಿಗಿಂತ ಎಲ್ಲವನ್ನು ಬಿಟ್ಟವರೇ ಸುಖಿಗಳು ಅಂತಿದೆ 21ನೆಯ ಮಂತ್ರದಲ್ಲಿ. ನೋಡಿ, ಅದನ್ನು ನಾನು ಹೇಳ್ತೇನೆ. ಸ್ವಜನ ಸುತ ಆತ್ಮದಾರ ಧನ ಧಾಮಧರಾ. ಸ್ವಜನ ಅಂದರೆ ತನ್ನವರು, ಸುತ ಅಂದರೆ ಮಕ್ಕಳು, ಆತ್ಮದಾರ ಅಂದರೆ ತನ್ನ ಹೆಂಡತಿ, ಧನ ಅಂದರೆ ಹಣ, ಧಾಮ ಅಂದರೆ ಮನೆ, ಇವುಗಳನ್ನು ಹೊತ್ತುಕೊಂಡು ದುಃಖ ಪಡ್ತಾ ಇದ್ದಾರೆ ಅಂತ ಇದೆ. ಹೌದಾ? ಲೊಳಲೊಟ್ಟೆ, ಕಟಿಪಿಟ್ಟಿ, ಆಮೇಲೆ ಹೆಂಡತಿ ಪ್ರಾಣ ಹಿಂಡುತಿ, ಇದೆಲ್ಲ ಹೇಳಿದ ಪುರಂದರದಾಸರಿಗೂ ಹೆಂಡತಿ ಇದ್ರು ತಾನೆ, ಇದ್ರು. ಮತ್ತೇನು? ಅದಕ್ಕೆ ಹೇಳ್ತಾ ಇದ್ದಾರೆ, ಮನುಷ್ಯರು ಹೆಂಡತಿಯ ಜೊತೆಗೆ ಸಾಧನೆ ಮಾಡ್ತಾರೆ ಅಂತ ಇಲ್ಲ ಅಂತಷ್ಟೇ ಅದರ ಅಭಿಪ್ರಾಯ. ದೇವತೆಗಳು ಹೆಂಡತಿಯ ಜೊತೆಗೇನೆ ಸಾಧನೆ ಮಾಡ್ತಾರೆ, ಮನುಷ್ಯರಲ್ಲಿ ಇಲ್ಲ ಅಂತ ಹೇಳಿ ಬರಲ್ಲ. ಇರ್ತಾರೆ, ಹೆಂಡತಿಯ ಜೊತೆಗೂಡಿ ಸಾಧನೆ ಮಾಡುವ ಜೀವರು ಇರ್ತಾರೆ. ಆದರೆ ಎಲ್ಲರೂ ಹಾಗೆ ಅಂತ ಹೇಳಿ ಬರಲ್ಲ. ಆದರೆ ದೇವತೆಗಳಿಗಾದರೆ ಹಾಗಿಲ್ಲ. ದೇವಾ ಅಪಿ ಸುಯೋಗಾಢ್ಯಾ ಯತಂತಹ ಸರ್ವಸಾಧನೈ ಪುತ್ರಧಾರಾದಿಭಿಸ್ಸಾರ್ಧಂ ನಾಶ್ವಸಂತೀಹ ಸಂಸ್ಕೃತೇ. ಅವರು ನಿಟ್ಟುಸಿರು ಬಿಡಲ್ಲ. ದೇವತೆಗಳು ಹೆಂಡತಿಯರ ಜೊತೆಗಿದ್ದರೂ ಉಸ್ ಅಂತ ಹೇಳಿ ನಿಟ್ಟುಸಿರು ಬಿಡುವುದಿಲ್ಲ. ನಾಶ್ವಸಂತೀಹ ಸಂಸ್ಕೃತೇ. ಆದರೆ ಬೇಗೆಯಿಂದ ನೊಂದು ಮನುಷ್ಯರು ಸಾಕು ಈ ಭಾರ ಅಂತ ನಿಟ್ಟುಸಿರು ಬಿಡುವ ಸಾಧ್ಯತೆಗಳಿವೆ. ಅಲ್ಲೂ ಹಾಗೆ ಆಗಬೇಕು ಅಂತಿಲ್ಲ. ಇಲ್ಲಿ ಪುರುಷ ಅಂತ ಇಟ್ಟುಕೊಂಡ್ರೆ ಗಂಡು ಮಾತ್ರ ಹೆಣ್ಣಿನಿಂದ ದುಃಖ ಪಡ್ತಾನೆ ಅಂತ ಅರ್ಥ ಅಲ್ಲ. ಹೆಣ್ಣು ಗಂಡಿನಿಂದ ದುಃಖ ಪಡಬಹುದು. ಸಂಸ್ಕೃತದಲ್ಲಿ ಪುರುಷ ಅಂತ ಬಂದಾಗ ಈ ಫಿಮೇಲ್ ಶವನಿಸ್ಟ್ಗಳು ಗಲಾಟೆ ಮಾಡೋದು, ಪುರುಷ ಪ್ರಧಾನ ಅಲ್ಲ. ಪುರುಷ ಅಂದರೆ ಗಂಡು ಹೌದು ಹೆಣ್ಣು ಹೌದು ಅಂತ ಗೊತ್ತಿಲ್ಲ ಅವರಿಗೆ. ಪುರ ದೇಹವೆಂಬ ಪಟ್ಟಣದಲ್ಲಿ ಇರ್ತಾನೆ, ಆದ್ದರಿಂದಾಗಿ ಪುರುಷ. ಏನು ಹೆಣ್ಮಕ್ಳೇನು ದೇಹ ಇಲ್ಲದೆ ಮೇಲ್ಗಡೆ ನಿಲ್ತಾ ಇರ್ತಾರೆ, ಅವರು ದೇಹದ ಒಳಗಡೆ ಇರುತ್ತಾನೆ, ಅದರಿಂದಾಗಿ ಅವರು ಪುರುಷ ಶಬ್ದ ವಾಚ್ಯರು. ಅದನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಮೊದಲು ತೋರಿಸಿದ್ರು. ಪುರುಷನೊಬ್ಬ ಸಾಧನೆ ಮಾಡಬೇಕು ಅಂದರೆ ಹೆಣ್ಮಕ್ಳಲ್ಲ ಅಂತ ಅರ್ಥ ಅಲ್ಲ, ಅದು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಪುರುಷ ಅಂದರೆ ಸಂಸ್ಕೃತದಲ್ಲಿ ಪರ್ಸನ್ ಇದ್ದ ಹಾಗೆ, ಗಂಡು ಆಗಬಹುದು ಹೆಣ್ಣು ಆಗಬಹುದು. ಆಮೇಲೆ ಕನ್ನಡದಲ್ಲಿ ಗಂಡಸು ಆಯಿತು, ತುಳು ಮತ್ತು ತಮಿಳುಗಳಲ್ಲಿ ಗಂಡ ಆಗಿ ಹೋಯಿತು.
ತುಳುನಲ್ಲಿ ಪುರುಷ ಅಂದರೆ ಗಂಡ, ತಮಿಳಿನಲ್ಲೂ ಗಂಡ. ಈ ಹಿನ್ನೆಲೆಯಲ್ಲಿ ಬಹಳ ತಪ್ಪರ್ಥಕ್ಕೆ ಕಾರಣ ಆಯಿತು. ದಾರ ಅಂತ ಒಂದು ಶಬ್ದವನ್ನು ನೋಡಿ ಹೆಂಡತಿಯಿಂದ ಮಾತ್ರ ಗಂಡಸರು ಕಷ್ಟಪಡ್ತಾರೆ ಅಂತ ಅಂದುಕೊಳ್ಬೇಡಿ. ಹೆಂಡತಿಯು ಗಂಡನಿಂದ ಕಷ್ಟಪಡುವ ಕೇಸುಗಳು ಬೇಕಾಷ್ಟಿದೆ. ದೇವತೆಗಳಿಗಾಗಬೇಕಾದ್ರೆ ಈ ಮಿಸ್ಮ್ಯಾಚ್ ಆಗೋದೇ ಇಲ್ಲ. ದೇವತೆಗಳಿಗಾಗಬೇಕಾದ್ರೆ ಈ ಮಿಸ್ಮ್ಯಾಚ್ ಆಗಲ್ಲ. ಗುಣ ಗೊತ್ತಿಲ್ಲದೆ ಮದುವೆ ಆಗಿಬಿಡೋದು, ಆಮೇಲೆ ಕಷ್ಟಪಡೋದು, ಇದು ದೇವತೆಗಳಲ್ಲಿ ಇಲ್ಲ. ಮನುಷ್ಯರಲ್ಲಿ ಇದಿದೆ. ಈ ಹಿನ್ನೆಲೆಯಿಂದ ಹೇಳ್ತಾ ಇರೋದೇ ವಿನಃ ಬೇರೆ ಅಲ್ಲ. ಗುರೋರನುಗ್ರಹ ಮೃತೆ ಸಾಧನಂ ನ ಹರೇ ಪ್ರಿಯಂ ಗುರೂಪದೇಶಾತ್ತು ಹರಿಂ ಪ್ರಾಪ್ನೋತ್ಯೇವನ ಸಂಶಯ. ಅದರಿಂದಾಗಿ ಸಂಸಾರವನ್ನು ತೊರೆಯಬೇಕು, ಸಂಸಾರ ಹೇಯ ಅಂತ ಇದರ ಸ್ಪಿರಿಟ್ ಅಲ್ಲ. ಗೃಹಸ್ಥರು ಈ ರೀತಿ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಗೃಹಸ್ಥರಿಗೆ ಕೆಲವೊಬ್ಬರಿಗೆ ಈ ರೀತಿ ಆಗತ್ತೆ, ಈ ಪಾಸಿಬಿಲಿಟಿಯನ್ನು ಇಟ್ಟುಕೊಂಡು ಹೇಳಿದ್ದೇ ವಿನಃ ಎಲ್ಲರಿಗೂ ಹೀಗೆ ಆಗತ್ತೆ ಅಂತ, ಎಲ್ಲರಿಗೂ ಹೀಗಾಗಲ್ಲ ಅಂತನೂ ಇಲ್ಲ. ತಟಸ್ಥವಾದ ಸ್ಟೇಟ್ಮೆಂಟ್, ನ್ಯೂಟ್ರಲ್ ಸ್ಟೇಟ್ಮೆಂಟ್. ಇನ್ನು ಗುರುಗಳ ಅನುಗ್ರಹ ಇಲ್ಲದೆ ಸಾಧನ ಮಾಡಬಾರದು. ಸರಿ, ಗುರು ಯಾರು? ನಾವು ಇಲ್ಲಿ ಮನುಷ್ಯರಲ್ಲಿ ನೋಡುವವರಲ್ಲ, ಅವರು ಅಧ್ಯಾಪಕರು, ಉಪಾಧ್ಯಾಯರು, ಪೂರ್ತಿ ಗುರುಗಳಲ್ಲ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಗುರುಗಳು ಯಾರು? ಷಣ್ಣವತ್ಯಂಗುಲೋ ಯಸ್ತು ತಾಳಾಸ್ಯೋ ದಶತಾಳಕಃ. ಷಣ್ಣವತ್ಯಂಗುಲ ಅಡಿಯಿಂದ ಲೆಕ್ಕ ಹಾಕೋದಲ್ಲ ಗುರುಗಳನ್ನ. ಷಣ್ಣವತ್ಯಂಗುಲ 96 ಅಂಗುಲ. ಎಷ್ಟೇ ಚಿಕ್ಕ ದೇಹ ಇದ್ದರೂ, ಎಷ್ಟೇ ದೊಡ್ಡ ದೇಹ ಇದ್ದರೂ ಷಣ್ಣವತ್ಯಂಗುಲ ಅನ್ನೋದು ಇರಬೇಕು, 96 ಅಂಗುಲ. ಅದು ಪೂರ್ಣ ಲಕ್ಷಣ ಇರೋದು ಬ್ರಹ್ಮದೇವರಿಗೆ ಮಾತ್ರ. ಹಾಗಾದರೆ ಇಲ್ಲಿ ಇರುವ ಗುರುಗಳಲ್ಲಿ ಬ್ರಹ್ಮದೇವರು ಅಥವಾ ಮಧ್ವಾಚಾರ್ಯರು ಅಥವಾ ಮುಖ್ಯಪ್ರಾಣ ಯಾರಾದರೂ ಆಗಿರಲಿ, ಅವರು ನಿಂತು ಉಪದೇಶ ಮಾಡ್ತಾ ಇದ್ದಾರೆ ಅಂತಲೇ ಅನುಸಂಧಾನ ಮಾಡಬೇಕು. ಪೂರ್ಣ ಗುರುತ್ವ ಬ್ರಹ್ಮದೇವರಲ್ಲಿ ಇದೆ, ಮತ್ತಿನ್ಯಾರಲ್ಲಿಯೂ ಪೂರ್ಣ ಗುರುತ್ವ ಇಲ್ಲ. ಅವರ ಅನುಗ್ರಹದಿಂದ, ಅವರ ಶಕ್ತಿಯಿಂದ, ಅವರ ಅಂತಃಸಾಮರ್ಥ್ಯದಿಂದ ಇವರೆಲ್ಲರೂ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಚಿಂತನೆ ಮಾಡಬೇಕೇ ವಿನಃ ಇಂಡಿವಿಜುವಲ್ ಆಗಿ ನಾನು ಗುರು ಅಂತ ಹೇಳ್ಕೊಳ್ಳಿಕ್ಕೂ ಬಾರದು. ಇವರು ಗುರು, ಇವರೇ ಸರ್ವೋತ್ತಮ ಅಂತಲೂ ಅಂದ್ಕೋಬಾರದು. ಇದೆರಡೂ ಅತಿರೇಕಗಳು, ಎಕ್ಸ್ಟ್ರೀಮಿಸಮ್. ಷಣ್ಣವತ್ಯಂಗುಳೋ ಯಸ್ತು ತಾಳಾಸ್ಯೋ ದಶತಾಳಕಃ. ದಶತಾಳ ಅಂತ ವಾಯುದೇವ ಮತ್ತು ನಾರಾಯಣ ಇಬ್ಬರು ಮಾತ್ರ ದಶತಾಳ ಅನ್ನುವ ಪರಿಮಾಣದಲ್ಲಿ ಇರುವಂಥದ್ದು. ಶಿಲ್ಪಶಾಸ್ತ್ರಕ್ಕೆ ಮೀಸಲಾದ ಒಂದು ಪರಿಭಾಷೆ ತಾಳ, ದಶತಾಳ. ಆ ದಶತಾಳ ಅನ್ನೋದು ನಾರಾಯಣನಿಗೇನೇ ಮೀಸಲಾದದ್ದು ಅಂತ ಹೇಳ್ತಾರೆ. ಶಿಲ್ಪಿಗಳು ಯಾರೂ ಕೂಡ ಬೇರೆ ಪ್ರತಿಮೆಯನ್ನು ಕಡಿಬೇಕಾದ್ರೆ 8 ತಾಳ. ನಾರಾಯಣನ ಪ್ರತಿಮೆ, ಲಕ್ಷ್ಮಿಯ ಪ್ರತಿಮೆ ಹಾಗೂ ಮುಖ್ಯಪ್ರಾಣನ ಪ್ರತಿಮೆಯನ್ನು ದಶತಾಳ ಮೂರ್ತಿಯಾಗಿ ನಾವು ರೂಪಿಸಬೇಕು. ಇನ್ಯಾವುದೂ ದಶತಾಳ ಮೂರ್ತಿ ಅಲ್ಲ. ಅಲ್ಲಿಂದಲೇ 28 ಗುಣಗಳು ಬರ್ತಾ ಹೋಗುತ್ತೆ. 32 ಲಕ್ಷಣಗಳಿರಬೇಕು, 28 ಲಕ್ಷಣಗಳು ಮಾತ್ರ ಸೂಟ್ ಆಗುತ್ತೆ 8 ತಾಳ ಅಂತ ತೆಗೆದುಕೊಂಡ್ರೆ. ಅದು ಸದಾಶಿವನಿಂದ ಶುರು. ಇನ್ನು ಲಕ್ಷಣ ಪೂರ್ಣವಾಗಿ ದ್ವಾತ್ರಿಂಶಲ್ ಲಕ್ಷಣ ಸ್ವತಂತ್ರವಾಗಿರೋದು ನಾರಾಯಣನಲ್ಲಿ, ಸ್ಪಷ್ಟವಾಗಿ ಇರೋದು ಪ್ರಾಕೃತ ದೇಹದ ಸೋಂಕಿಲ್ಲದೆ ಇರೋದು ಲಕ್ಷ್ಮೀದೇವಿಯಲ್ಲಿ, ಜೀವರಲ್ಲಿ ಪೂರ್ಣವಾಗಿ ಪ್ರಾಕೃತದ ಸೋಂಕಿದ್ರೂ 32 ಲಕ್ಷಣಗಳಿರುವ ದೇಹ ಭಾರತೀ ದೇವಿಗೆ ಮತ್ತು ಮುಖ್ಯಪ್ರಾಣನಿಗೆ, ಬ್ರಹ್ಮದೇವರಿಗೆ ಮತ್ತು ಸರಸ್ವತಿಗೆ. ಅದಕ್ಕಿಂತ 4 ಲಕ್ಷಣ ಕಡಿಮೆ
28 ಲಕ್ಷಣ ಇರೋದು ಸದಾಶಿವ ಮೊದಲಾದವರಿಗೆ. ಅಲ್ಲಿಂದ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ಲಕ್ಷಣ ಅಲಕ್ಷಣ ಎರಡರಿಂದ ಸಮಾನವಾಗಿರೋದು, ಲಕ್ಷಣ ವಿರುದ್ಧವಾದದ್ದು, ಹೀಗೆಲ್ಲ ಇದೆ. ಅದಕ್ಕೆ ಆಚಾರ್ಯರು ಒಂದು ಅಪೂರ್ವವಾದ ಸೌಂದರ್ಯ ಶಾಸ್ತ್ರವನ್ನು ನಮ್ಮ ಕೈಗೆ ಕೊಟ್ಟರು. ಯಾಕೆಂದರೆ ಸೌಂದರ್ಯ ಶಾಸ್ತ್ರ, ಎಸ್ಥೆಟಿಕ್ಸ್ ಅಂತ ಏನು ಹೇಳ್ತೇವೆ, ಅದು ಗ್ರೀಕರಲ್ಲಿ ಬೇರೆ ಉಂಟು. ಅದು ಲಕ್ಷಣಬದ್ಧತೆಯಲ್ಲಿ ಕಡಿಮೆ. ಆ ಸೌಂದರ್ಯದ ನಿರೂಪಣೆ, ಸೌಂದರ್ಯದ ಲಕ್ಷಣಗಳನ್ನು ಅವರು ಫಿಕ್ಸ್ ಮಾಡೋದು, ಇದೆಲ್ಲ ಗ್ರೀಕರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಯಾಕೆಂದರೆ ಅವರ ಕಾಮಶಾಸ್ತ್ರ ಬೇರೆ, ನಮ್ಮ ಕಾಮಶಾಸ್ತ್ರ ಬೇರೆ, ಅವರ ಲಕ್ಷಣಶಾಸ್ತ್ರ ಬೇರೆ, ನಮ್ಮ ಲಕ್ಷಣಶಾಸ್ತ್ರ ಬೇರೆ. ಕೆಲವೊಂದು ಸಾಮ್ಯ ಇದೆ. ಇಬ್ಬರಿಗೂ ಪುರುಷ ಶಶಜಾತಿಯವನಾಗಿರಬೇಕು ಅನ್ನೋದು ಸಮ್ಮತ. ಅಶ್ವಜಾತಿ ಯಾವತ್ತೂ ಕೂಡ ಒಳ್ಳೆಯ ಲಕ್ಷಣ ಅಲ್ಲ. ಆದರೆ ಲಕ್ಷಣ ಮತ್ತು ಸೌಂದರ್ಯ ಎರಡೂ ಒಟ್ಟಿಗೆ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿರೋದು. ಆಚಾರ್ಯರು ಹೇಳ್ತಾರೆ ಎರಡೂ ಒಟ್ಟಿಗೆ ಇರಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಆಸುರೀಣಾಂ ವರಾದೆಸ್ತು ರೂಪ ಮಾತ್ರ ಭವಿಷ್ಯತಿ. ಮಂಥರೆ ಅಪ್ಸರೆ ಆಗಿದ್ಲು. ಅಪ್ಸರೆಯೋ ಅದ್ಭುತವಾದ ರೂಪ ಎಲ್ಲಿದೆಯೋ ಅಲ್ಲಿ ಗುಣ ಇದೆ. ಅಪ್ಸರೆಗೇನು ಹಾಗಾದರೆ? ವರ ಮೊದಲಾದವುಗಳಿಂದ, ಆದಿಶಬ್ದದಿಂದ ತಾರುಣ್ಯ, ಕಾಸ್ಮೆಟಿಕ್ಸು ಇತ್ಯಾದಿ ಗ್ರಾಹ್ಯಂ. ಆ ಲಕ್ಷಣ ಭರಿತವಾದ ರೂಪ ಅನ್ನೋದು ಗುಣಗಳನ್ನು ಹೇಳುವಂಥದ್ದು. ಇಲ್ಲಿ ಸ್ವರೂಪ ಅಭಿವ್ಯಕ್ತ ಆಗಿರಲ್ಲ. ಅದರಿಂದಾಗಿ ನಾವು ಹೊರಗಡೆ ಏನು ತೀರ್ಮಾನ ಮಾಡಿ ಬರಲ್ಲ. ಹೊರಗಡೆ ತೀರ್ಮಾನ ಮಾಡಬಹುದಾದ ಸಂಗತಿ ಅದು ವೇದವ್ಯಾಸರು ಹೇಳಿದರೆ ಮಾತ್ರ. ಆದರೆ ಆಮೇಲೆ ಸೌಂದರ್ಯ ಸ್ಪರ್ಧೆ ನಡೆಯುತ್ತಲ್ಲ ಅಂತಂದರೆ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತೆ. ನಾವು ಭಾರತೀಯರನ್ನು ನಮ್ಮ ಉತ್ಪನ್ನಗಳಿಗೆ ಕನ್ಸ್ಯೂಮರ್ಸ್ ಆಗಿ, ಗ್ರಾಹಕರಾಗಿ ರೂಪಾಂತರಗೊಳಿಸಬೇಕು ಅಂದರೆ ಭಾರತದವರಿಗೆ ಸುಂದರಿ ಪಟ್ಟ ಕೊಟ್ಟುಬಿಟ್ರೆ ಮುಗೀತು. ಅವಳು ಹೋಗಿ ಎಲ್ಲ ಹೇಳ್ತಾಳೆ, ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಅಂತ. ಇವರು ಅದನ್ನು ತಗೊಳ್ತಾರೆ ಅಂತ ಹೀಗೆಲ್ಲ ಕೆಲಸ ಮಾಡುತ್ತೆ. ಅದು ನಾವು ತೀರ್ಮಾನ ಮಾಡಲಿಕ್ಕೆ ಬರೋಲ್ಲ. ಶುದ್ಧ ಸೌಂದರ್ಯವನ್ನು ನಾವು ಅಲ್ಲಿ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿ ಹೇಳಿದ ಸೌಂದರ್ಯ ಅನ್ನೋದು ಅವರ ಸ್ವರೂಪದ ಗುಣಗಳನ್ನು ಎಕ್ಸ್ಪೋಸ್ ಮಾಡ್ತದೆ. ಅದರಿಂದಾಗಿ ಅದು ಕಾವ್ಯ ಅಲ್ಲ, ಶಾಸ್ತ್ರ. ಎಲ್ಲರೂ ಹೆಂಗೆ ಯೋಚನೆ ಮಾಡಿದ್ದು? ರಾಮಾಯಣ ಮಹಾಭಾರತ ರುಕ್ಮಿಣಿಯ ಸೌಂದರ್ಯವನ್ನು ಹೇಳ್ತದೆ, ಆಮೇಲೆ ದ್ರೌಪದಿಯ ಸೌಂದರ್ಯವನ್ನು ಹೇಳ್ತದೆ, ಸೀತೆಯ ಸೌಂದರ್ಯವನ್ನು ಹೇಳುತ್ತೆ. ಅದು ಕಾವ್ಯ ಅಲ್ಲ, ಆಂತರಂಗಿಕ ಗುಣಗಳ ನಿರೂಪಣ ಅದು. ಹೀಗಾಗಿ ಗುರುವನ್ನು ಲಕ್ಷಣ ಮೂಲಕವಾಗಿಯೇ ಗುರುತಿಸಬೇಕು ಅಂದರು. ಇಲ್ಲ ಅಂದರೆ ಮಧ್ವವಿಜಯ ಯಾಕೆ ಬೇಕು? ಮಧ್ವವಿಜಯದಲ್ಲಿ ಸನ್ಯಾಸಿಯ ಚಂದ ಕಟ್ಕೊಂಡು ನಾವೇನಪ್ಪ ಮಾಡೋಣ ಅಲ್ವಾ? ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜಗತಿರ್ಮಹಾಭುಜ ಪ್ರತಿಯಾನ್ ಕೋಯಮ ಪೂರ್ವ ಪೂರುಷಃ. ಯಾರಿದು? ಕನಕಾತುಲ ತಾಲ ಸನ್ನಿಭ, ಬಂಗಾರದ ತಾಳೆ ಮರದಂತೆ ಎತ್ತರವಾಗಿದ್ದಾನೆ. ಕಮಲಾಕ್ಷ, ತಾವರೆಯ ಎಸಳಿನಂತೆ ಅರಳು ಕಣ್ಗಳವನಾಗಿದ್ದಾನೆ. ಚಂದದ ಮೋರೆ ಉಳ್ಳವನಾಗಿದ್ದಾನೆ. ಗಜರಾಜಗತಿ, ಆನೆಯಂತೆ ನಡ್ಕೊಂಡು ಬರ್ತಾ ಇದ್ದಾನೆ. ಈ ತನಕ ಇವನನ್ನು ನೋಡಿಲ್ವಲ್ಲ, ಯಾರಿವನು ಅಂತ ಆಚಾರ್ಯರ ಬಗ್ಗೆ ವೇದವ್ಯಾಸರ ಶಿಷ್ಯರೆಲ್ಲ ಯೋಚನೆ ಮಾಡ್ತಾ ಇದ್ರಂತೆ. ಯಾಕಪ್ಪ ಸನ್ಯಾಸಿಯ ಚಂದ ಹೇಳಬೇಕು? ಅವರ ಜೀವನ ಚರಿತ್ರೆಯಲ್ಲಿ ಲಕ್ಷಣ ನಿರೂಪಣೆ ಮಾಡಲಿಕ್ಕೆ ಹೋದಾಗ ಆದ ಒಂದು ಗಲಾಟೆ, ಒಂದು ನಮ್ಗೆ ಗೊತ್ತಿದೆ. ಆಚಾರ್ಯರ ದೇಹವನ್ನು ನೋಡಿ ಲಕ್ಷಣಶಾಸ್ತ್ರಕ್ಕೆ ಪರಿಶುದ್ಧವಾದ ಉದಾಹರಣೆ ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಗುರುಗಳೇನು ಕಡಿಮೆ ಅಂತ ಒಬ್ಬ ಹೇಳ್ದ. ಆಗ ಅದು ಅವನು ಹೇಳಿದ ಸೌಂದರ್ಯ ಅನ್ನೋದು, ಅವನು ಸೌಂದರ್ಯ ಅಥವಾ ಲಕ್ಷಣ ಅಂತ ಏನು ಹೇಳಿದ ಅದು ದುರ್ಲಕ್ಷಣ ಅಂತ ಹೇಳ್ತಾ ಇದ್ದಾಗ ದಂಡ ಮುರಿತೀನಿ ಇಂದ. ಅಲ್ಲಿಂದಲೇ ಜಗಳ ಶುರು ಆಗಿದ್ದು. ಅದರಿಂದಾಗಿ ಯಾಕೆ ಹೇಳಬೇಕು ಅಂದರೆ
ಈ ಉದ್ದೇಶ. ಅಂದರೆ ಆಚಾರ್ಯರ ಶಾಸ್ತ್ರಕ್ಕೂ ಅವರ ಜೀವನ ಚರಿತ್ರೆಗೂ ಬಹಳ ನೈಕಟ್ಯ ಇದೆ. ನಾವು ಪ್ರತಿ ಸರ್ತಿ ನೋಡ್ತಾ ಇರಬೇಕಾದ್ರೂ ಅದು ಗೊತ್ತಾಗುತ್ತೆ. ಆ ಒಳ್ಳೆಯ ಲಕ್ಷಣ ಹೇಗೆ ಅಂತ ಹೇಳಿ ಅವರು ಶಿಷ್ಯರಿಗೆ ತೋರಿಸಿದ್ರು. ಅವಳು ಗಂಗೆ ಸೀದಾ ಬಂದು ದೂರದಲ್ಲಿ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿದ್ಲು. ಔದಾರ್ಯ ಸೌಂದರ್ಯ ತನುಂ ತನುಂ ತಾಂ ಆಲಕ್ಷ್ಯ ಶಿಷ್ಯೈರತಿ ವಿಸ್ಮಿತಂ ಅಂತಂದ್ರು. ದೂರದಲ್ಲಿ ನಿಂತಾಗ ಅದು ಯಾರು ಅಂತ ಕೇಳಿದಾಗ ಗಂಗೆ ಅಂತಂದ್ರು ಆಚಾರ್ಯರು. ಆ ಅಲೌಕಿಕ ಸೌಂದರ್ಯವನ್ನು ನೋಡಿ ಆ ಸನ್ಯಾಸಿಗಳೆಲ್ಲ ಆಶ್ಚರ್ಯಪಟ್ಟರು ಅಂತ ಉಂಟು. ಹೀಗಾಗಿ ಲೋಕಾತೀತ ಸೌಂದರ್ಯ, ಆಮೇಲೆ ರೂಪ, ಲಕ್ಷಣ, ಇವುಗಳ ಮೂಲಕ ಆ ಸೌಂದರ್ಯ ಶಾಸ್ತ್ರವನ್ನು ದೇವರಿಗೆ ಸಂಬಂಧಪಟ್ಟ ಹಾಗೆ ನಿರೂಪಣೆ ಮಾಡಿದ್ದು ಆಚಾರ್ಯ. ಬೇರೆ ಯಾರೂ ಮಾಡಿರಲಿಲ್ಲ. ಅದೇ ಇಲ್ಲಿಯೂ ಕೂಡ ಬರುತ್ತೆ. ದಶಪ್ರಾದೇ ಚಕಸಪ್ತ ಪಾದೋ ಹಸ್ತಚತುಷ್ಟಯ. ಸಪ್ತಪಾದ ಅಂದರೆ 7 ಅಡಿ, ಪಾದ ಅಂದರೆ ಅಡಿ, 7 ಅಡಿ. ಹಸ್ತಚತುಷ್ಟಯ, ಅವನು ಹೀಗೆ ಕೈ ಚಾಚಿ ನಿಂತರೆ, ಆ ಎತ್ತರ ಇರೋನು ಕೈ ಚಾಚಿ ನಿಂತರೆ ಉಳಿದವರ 4 ಮಾರು ಅವನು ಬರ್ತಾನೆ. ಮತ್ತು ಈ ಅಗಲಕ್ಕೂ ಈ ಉದ್ದಕ್ಕೂ ಮ್ಯಾಚ್ ಆಗಬೇಕು. ಈ ತರಹದ ಲಕ್ಷಣ. ಕಳಮತ್ರಯಾಂಗುಲಶ್ಚೈವ ವಾಗ್ಮಿ ಸಂದೇಹವರ್ಜಿತ. ಒಳ್ಳೆ ವಾಗ್ಮಿ, ಪ್ರಶಸ್ತವಾದ ಮಾತು, ಅವನಿಗೆ ಸಂದೇಹ ಇರಬಾರದು. ವಾಸುದೇವೈಕ ಶರಣಃ, ಪರಮಾತ್ಮನ ಭಕ್ತನಾಗಿರಬೇಕು. ಅವನು ಗುರುಹು, ಗುರು. ಈ ತರಹದ ಗುರು ಲಕ್ಷಣ ಯಾರಲ್ಲಿ ಕಾಣುತ್ತೆ ನಮಗೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಗುರುಲಕ್ಷಣ ಸಂಪೂರ್ಣ ಸಾಕ್ಷಾದೇವ ಚತುರ್ಮುಖ. ಚತುರ್ಮುಖನೇ ಈ ಗುರುಗಳ ಲಕ್ಷಣದಿಂದ ಕೂಡಿದವ, ಅವನೇ ಪರಮಗುರು. ತತಶೇಷೇಂದ್ರ ವನ್ಯಾದ್ಯ ಕ್ರಮೇಣೈವ ಪ್ರಕೀರ್ತಿತಾ ಇತಿ ಗುರುವಿವೇಕೆ. ಗುರುವಿವೇಕ ಅಂತ ಒಂದು ಗ್ರಂಥ. ಆ ಗುರುವಿವೇಕ ಅನ್ನುವ ಗ್ರಂಥದಲ್ಲಿ ಪ್ರಧಾನವಾದ ಗುರು ನಾಲ್ಮೊಗ, ಉಳಿದವರೆಲ್ಲ ನಂತರದ ಗುರುಗಳು ಅಂತ ಹೇಳಿದ್ದಾರೆ. ದೇವ ಯೋಗ್ಯತೆಯ ಜಾತ ವಿಷ್ಣುಪಾದಾಂಬುಜಾಶ್ರಯ ತಥಾಪಿ ಸಾಧನೈಸ್ತೇಚಾಂ ತತ್ಪ್ರಾಪ್ತಿರ್ಗುರುವನುಗ್ರಹಾದಿತಿ ತತ್ವೋದ್ಯೋಗೇ. ಯೋಗ್ಯತೆಯೂ ಬೇಕು, ಗುರುಗಳ ಅನುಗ್ರಹವೂ ಬೇಕು. ಆಯಾ ಗುರುಗಳ ಅನುಗ್ರಹದಿಂದ ಅವರು ಆ ಪದವಿಯನ್ನು ದೇವತೆಗಳು ಪಡೆದಿದ್ದಾರೆ ಅಂತ ತತ್ವೋದ್ಯೋಗದಲ್ಲಿದೆ. ಇನ್ನು ಈ ಗ್ರಂಥದ ಈ ಶ್ಲೋಕದ ಅರ್ಥ ಇದೆ, ಅದನ್ನು ನಾವು ಪ್ರಾಯ ನಾಳೆ ನೋಡೋದಾಗತ್ತೆ. ಇನ್ನು ನ್ಯಾಯ ವಿವರಣಾದಿಗಳಲ್ಲಿ ಗುರುಗಳ ಶಾಪ ಅನ್ನೋದು ಮೋಕ್ಷ ಪ್ರತಿಬಂಧಕವೇ ಅಲ್ಲವೇ? ಯೋಗ್ಯತೆ ಇದ್ದರೂ ಗುರುಶಾಪ ಅನ್ನೋದು ಪ್ರತಿಬಂಧಕ ಆಗತ್ತಾ? ಯೋಗ್ಯತೆ ಇಲ್ಲದೆ ಹೋದರೂ ಗುರು ಅನುಗ್ರಹ ಅಂತ ಅನ್ನೋದು ಮೋಕ್ಷ ಪ್ರಾಪಕವಾ? ಇತ್ಯಾದಿಗಳಿಗೆಲ್ಲ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಾವು ಅಲ್ಲಿ ನೋಡೋರಿದ್ದೇವೆ. ಆದ್ದರಿಂದಾಗಿ ಇವತ್ತು ಇದನ್ನು ಶ್ಲೋಕದ ಮೂಲ, ವೇದವ್ಯಾಸರ ಅನುವಾದಕ್ಕೆ ಯಾವ ವೇದ ಮೂಲ, ಈ ಅನುವಾದ ಏನಿದೆ ವೇದವ್ಯಾಸರ ಅನುವಾದ ಶ್ಲೋಕ ರೂಪದಲ್ಲಿ, ಅದು ಮೂಲವನ್ನು ಇನ್ಯಾವ ರೀತಿ ಬಿಡಿಸತ್ತೆ ಅದನ್ನು ನಾವು ನಾಳೆ ನೋಡ್ತೇವೆ. ಈ ತನಕ ನಮ್ಮಿಂದ ಚಿಂತಿತನಾದ ದೇವರು ನಮಗೆ ಅನುಗ್ರಹಿಸಲಿ. ಕೃಷ್ಣಾರ್ಪಣಮಸ್ತು.